ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ನಾವು ಮೇ ತಿಂಗಳಿನ ವಿಜನ್ ಮ್ಯಾಗಜಿನಲ್ಲಿ ಕವರ್ ಆಗಿರುವಂಥ ಎಥಿಕ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೀವಿ. ಸೊ ಇದು ಮೇ ತಿಂಗಳ ಒಂದು ಕೊನೆಯ ಪಾಠ ಆಗಿದೆ. ಓಕೆ, ಸೊ ಇದು ಮುಗಿದ ನಂತರ ನಿಮಗೆ ಸೊ ಜೂನ್ ತಿಂಗಳ ಒಂದು ವಿಜನ್ ಮ್ಯಾಗಜಿನ್ ಏನು ಕರೆಂಟ್ ಅಫೇರ್ಸ್ ನಿಮಗೆ ಅನಲೈಸಿಸ್ ಮಾಡಲಾಗತ್ತೆ. ಸೊ ನಾವಿವಾಗ ಮೇ ತಿಂಗಳಲ್ಲಿ ಕವರ್ ಆಗಿರುವಂಥ ಎಥಿಕ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳನ್ನ ಈ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಟಾಪಿಕ್ ಏನಂತಂದ್ರೆ ಇಲ್ಲಿ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತ, ಅಂದ್ರೆ ಸಹಾನುಭೂತಿ ಬಂಡವಾಳಶಾಹಿ. ಓಕೆ, ಸೊ ಈ ಒಂದು ಟಾಪಿಕ್ ಇವಾಗ ಯಾಕೆ ಸುದ್ದಿ ಎಲ್ಲಿದೆ ಅಂತಂದ್ರೆ, ಸೊ ಇತ್ತೀಚೆಗೆ ನಾರಾಯಣ್ ಮೂರ್ತಿ ಅವರು, ಸೊ ಇವರು ಇನ್ಫೋಸಿಸ್ನ ಇವರು ಫೌಂಡರ್ ಆಗಿದ್ದಾರೆ. ಸೊ ಅದು ಒಂದು IT ಕಂಪನಿ ಆಗಿದೆ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಕನ್ಸರ್ನ್ ರೈಸ್ ಮಾಡಿದ್ದಾರೆ, ಒಂದು ಕಳವಳವನ್ನ. ಏನಂತಂದ್ರೆ ಇಲ್ಲಿ ಲಾರ್ಜ್ ಗ್ಯಾಪ್ ಇನ್ ಇನ್ಕಮ್, ಓಕೆ, ಸೊ ಬಿಟ್ವೀನ್ ಟಾಪ್ ಎಕ್ಸಿಕ್ಯೂಟಿವ್ ಅಂಡ್ ಲೋವರ್ ಲೆವೆಲ್ ಎಂಪ್ಲಾಯೀಸ್ ಇನ್ ಇಂಡಿಯನ್ ಕಂಪನೀಸ್ ಅಂಡ್ ಕಾಲ್ಡ್ ಫಾರ್ ಪ್ರಾಕ್ಟಿಸಿಂಗ್ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಟು ಸಾಲ್ವ್ ದಿಸ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೊ ಇಲ್ಲಿ ಭಾರತೀಯ ಕಂಪನಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಆದಾಯಗಳಲ್ಲಿ ಏನಾಗ್ತಾ ಇದೆ, ಅಂತರ ಕಂಡು ಬರ್ತಾ ಇದೆ. ಅಂದ್ರೆ ಸೊ ಇಲ್ಲಿ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಕ್ಸಿಕ್ಯೂಟಿವ್ ಏನ್ ಬರ್ತಾರಲ್ವಾ, ಟಾಪ್ ಎಕ್ಸಿಕ್ಯೂಟಿವ್, ಹಾಗೆ ಅದೇ ಕಂಪನಿಯ ಒಂದು ಕೆಳ ಹಂತದ ಒಂದು ಎಂಪ್ಲಾಯಿಗಳ ನಡುವಿನ ಆದಾಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಸಮಾನತೆ ಕಂಡು ಬರ್ತಾ ಇದೆ. ಸೊ ಅಂತ ಸೊ ಇಲ್ಲಿ ನಾರಾಯಣ್ ಮೂರ್ತಿ ಅವರು ಸೊ ಇಲ್ಲಿ ಒಂದು ಕನ್ಸರ್ನ್ ರೈಸ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಈ ರೀತಿಯ ಒಂದು ವೆಲ್ತ್ ಅಂತ ಬಂದಾಗ ಅಥವಾ ಸಂಪತ್ತು ಅಂತ ಬಂದಾಗ ಸೊ ಇಲ್ಲಿ ಒಂದು ರಿಪೋರ್ಟ್ ಹೇಳುತ್ತೆ, ರಿಪೋರ್ಟ್ ಬೈ ವೆಲ್ತ್ ಇನ್ಇಕ್ವಾಲಿಟಿ ಲ್ಯಾಬ್ ಫೌಂಡ್ ದ್ಯಾಟ್, ಸೊ ಅಂದ್ರೆ ಸೊ ಭಾರತದಲ್ಲಿ ದ ಟಾಪ್ 1% ಆಫ್ ಇನ್ಕಮ್ ಅರ್ನರ್ಸ್ ರಿಸೀವ್ 22.6% ಆಫ್ ನ್ಯಾಷನಲ್ ಇನ್ಕಮ್ ಇನ್ 2023 ಅಂತ. ಅಂದ್ರೆ ಏನು 1% ರಿಚ್ ಪೀಪಲ್ ಅದಾರಲ್ವಾ, ಸೊ ಇವರಿಗೆ ದೇಶದ ಒಟ್ಟಾರೆ ಒಂದು ಇನ್ಕಮ್ ನಲ್ಲಿ ಸೊ ಈ 1% ಪೀಪಲ್ಗೆ ಎಷ್ಟು ಹೋಗುತ್ತೆ, 22.6% ಆದಾಯ ಹೋಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನ್ ತಿಳ್ಕೊಳ್ಬೇಕಂತಂದ್ರೆ ಸೊ ಇಲ್ಲಿ ಎರಡು ವರ್ಡ್ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಫಸ್ಟ್ ಒನ್ ಕ್ಯಾಪಿಟಲಿಸಮ್, ಹಾಗೆ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಕ್ಯಾಪಿಟಲಿಸಮ್ ಅಂತಂದ್ರೆ ಏನು, ಬಂಡವಾಳಶಾಹಿ ಅಂತಂದ್ರೆ ಏನು. ಓಕೆ, ಸೊ ಇದೊಂದು ಆರ್ಥಿಕ ವ್ಯವಸ್ಥೆಯಾಗಿದ್ದು ಇಲ್ಲಿ ಏನಾಗತ್ತೆ ಅಂತಂದ್ರೆ ಪ್ರೈವೇಟ್ ಆಕ್ಟರ್ಸ್ ಅಂದ್ರೆ ಖಾಸಗಿ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಆ ಒಂದು ಕಂಪನಿಯ ಒಂದು ಓನರ್ ಆಗಿರ್ತಾರೆ. ಓಕೆ, ಆ ಒಂದು ಅಸೆಟ್ ನ ಓನರ್ ಆಗಿರ್ತಾರೆ, ಹಾಗೆ ಅದನ್ನ ಆ ಒಂದು ಆಸ್ತಿಯ ನಿರ್ವಹಣೆಯನ್ನು ಕೂಡ ಅವರೇ ಮಾಡ್ತಾರೆ. ಓಕೆ, ಅವರ ಒಂದು ಹಿತಾಸಕ್ತಿಗಾಗಿ ಅಥವಾ ಅವರಿಗೆ ಹೇಗೆ ಬೇಕು ಹಾಗೆ ಅವರೇನ್ ಮಾಡ್ತಾರೆ, ಆ ಒಂದು ಆರ್ಗನೈಸೇಷನ್ ಅಥವಾ ಆ ಒಂದು ಸಂಸ್ಥೆಯನ್ನ ಸೊ ನಡೆಸ್ತಾರೆ. ಓಕೆ, ಸೊ ಇಲ್ಲಿ ಆ ಒಂದು ಸಂಸ್ಥೆಯ ಡಿಮ್ಯಾಂಡ್ ಆಗಿರಬಹುದು ಅಥವಾ ಸಪ್ಲೈ ಮೇಲೆ ಅದನ್ನ ನಿರ್ಧಾರ ಮಾಡುವಂತ ಸಂಪೂರ್ಣ ಅಧಿಕಾರ ಏನಾಗಿರುತ್ತೆ, ಸೊ ಆ ಒಂದು ಕಾರ್ಪೊರೇಷನ್ ಅಥವಾ ಕಾರ್ಪೊರೇಟ್ ಸೆಕ್ಟರ್ನ ಓನರ್ಗಳದ್ದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್. ಓಕೆ, ಸೊ ಇಲ್ಲಿ ಕ್ಯಾಪಿಟಲಿಸಮ್ ಅಂತ ಬಂದ್ರೆ, ಬಂಡವಾಳಶಾಹಿ ಅಂತ ಬಂದ್ರೆ ಸೊ ಇದರ ಮೂಲ ಉದ್ದೇಶ ಏನಾಗಿರುತ್ತೆ, ಇಲ್ಲಿ ಲಾಭ ಗಳಿಕೆ ಇದರ ಮೂಲ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಏನಿದು ಸಹಾನುಭೂತಿ ಬಂಡವಾಳಶಾಹಿ ಅಂತಂದ್ರೆ ಏಮ್ಸ್ ಟು ಬ್ಲೆಂಡ್ ಕ್ಯಾಪಿಟಲಿಸ್ಟಿಕ್ ಅಪಾರ್ಚುನಿಟಿ ವಿತ್ ಪ್ರಿನ್ಸಿಪಲ್ ಆಫ್ ಇಕ್ವಿಟೇಬಲ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸೋಷಿಯಲಿಸ್ಟಿಕ್ ಥಾಟ್ ಅಂತ. ಅಂದ್ರೆ ಸೊ ಇಲ್ಲಿ ಬ್ಲೆಂಡ್ ಅನ್ನ ಮಾಡುವಂತದ್ದು ಏನು, ಕ್ಯಾಪಿಟಲಿಸ್ಟಿಕ್ ಅಪಾರ್ಚುನಿಟಿ. ಓಕೆ, ಅಂದ್ರೆ ಸೊ ಇಲ್ಲಿ ಬಂಡವಾಳಶಾಹಿಯ ಉದ್ದೇಶ ಏನಂತಂದ್ರೆ ಲಾಭ. ಓಕೆ, ಸೊ ಲಾಭದ ಜೊತೆಗೆ ಇಲ್ಲಿ ಸಮಾಜಕ್ಕೆ ಅಥವಾ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಕೂಡ ಏನ್ ಮಾಡ್ಬೇಕಂತಂದ್ರೆ ಆ ಲಾಭವನ್ನ ವರ್ಗಾವಣೆ ಮಾಡಬೇಕು. ಅಂದ್ರೆ ಸೊ ಆ ಒಂದು ಕಂಪನಿಯ ಆದಾಯದಲ್ಲಿ ಅಥವಾ ಸಂಪತ್ತನ್ನ ಸೊ ಇವರಿಗೆ ಕೂಡ ಅಥವಾ ಅದನ್ನ ಏನ್ ಮಾಡೋದು, ಇಲ್ಲಿ ವರ್ಕರ್ಗಳಿಗೂ ಕೂಡ ಅದನ್ನ ವರ್ಗಾವಣೆಯನ್ನ ಮಾಡುವಂತದ್ದು. ಸೊ ಅಂದ್ರೆ ಇದನ್ನ ಸಿಂಪಲ್ ಟರ್ಮ್ ನಲ್ಲಿ ಹೇಳೋದಾದ್ರೆ ಸೊ ಇಲ್ಲಿ ಯಾವುದೇ ಒಂದು ಕಂಪನಿ ಅಂತ ಬಂದ್ರೆ ಸೊ ಇಲ್ಲಿ ಅವ್ರು ಏನ್ ಮಾಡ್ಬೇಕು, ಸೊ ಅವರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವಾ, ಸೊ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಸೊ ಅವರ ಹೂಡಿಕೆ ಅಥವಾ ಅವರ ಒಂದು ಬಿಸ್ನೆಸ್ ಅನ್ನುವಂಥದ್ದು ಪರಿಸರದ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮವನ್ನ ಬೀರಬಾರ್ದು, ಹಾಗೆ
ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯ್ಮೆಂಟ್ಸ್ ಏನಿರ್ತಾರಲ್ವಾ ಅವರ ಬಗ್ಗೆ ಅವರು ದಯೆಯನ್ನ ಹೊಂದಿರಬೇಕು. ಅದರೊಟ್ಟಿಗೆ ಆ ಕಂಪನಿಯ ಒಂದು ಪ್ರಾಡಕ್ಟ್ಸ್ ಅನ್ನ ಬಳಸುವಂತಹ ಗ್ರಾಹಕರಾಗಿರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಏನು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ ಅಥವಾ ಹಿತಾಸಕ್ತಿದಾರರಂತ ಕರಿತೀವಲ್ವಾ, ಸೊ ಅವ್ರಿಗೆ ಏನಾಗಿರ್ಬೇಕು, ಆ ಕಂಪನಿ ಹೊಣೆಗಾರರಾಗಿರ್ಬೇಕು. ಸೊ ಇದಕ್ಕೆ ನಾವು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ. ಸೊ ಇವಾಗ ಏನಿದು ಈ ಏನು ಕಂಪ್ಯಾರಿಸನ್ ಬಿಟ್ವೀನ್ ದ ಅಂಡರ್ಲೈನ್ ಪ್ರಿನ್ಸಿಪಲ್ ಆಫ್ ಕ್ಯಾಪಿಟಲಿಸಮ್ ಅಂಡ್ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂದ್ರೆ ಈ ಬಂಡವಾಳಶಾಹಿ ಮತ್ತು ಈ ಸಹಾನುಭೂತಿ ಏನು ಬಂಡವಾಳಶಾಹಿಗೆ ಇರುವಂತ ಡಿಫರೆನ್ಸ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕ್ಯಾಪಿಟಲಿಸಮ್, ಸೊ ಇಲ್ಲಿ ಒಂದ್ ಕಡೆ ಪ್ರಿನ್ಸಿಪಲ್ಸ್ ಇದೆ, ಯಾವ ತತ್ವಗಳನ್ನ ಸೊ ಕ್ಯಾಪಿಟಲಿಸಮ್ ಅಳವಡಿಸಿಕೊಳ್ಳುತ್ತೆ, ಹಾಗೆ ಯಾವ ತತ್ವಗಳನ್ನ ಈ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಳವಡಿಸಿಕೊಳ್ಳುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಸಂಪತ್ತು, ಓಕೆ, ಸೊ ವೆಲ್ತ್ ಅಂತ ಬಂದ್ರೆ ಸೊ ಇಲ್ಲಿ ಬಂಡವಾಳಶಾಹಿಯ ಒಂದು ಉದ್ಯೋಗ ಅಥವಾ ಇದರ ಏಮ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಲಾಭ ಆಗಿರುತ್ತೆ. ಓಕೆ, ಸೊ ಲಾಭದ ಮೂಲಕ ಅವ್ರೇನ್ ಮಾಡ್ತಾರೆ, ಸಂಪತ್ತನ್ನ ವೃದ್ಧಿಸಿಕೊಳ್ತಾರೆ. ಓಕೆ, ಸೊ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ಸೊ ಅವರ ಬಳಿನೇ ಆದಾಯ ಏನಾಗುತ್ತೆ ಇಲ್ಲಿ ಸಂಗ್ರಹಗೊಳ್ಳುತ್ತಾ ಹೋಗುತ್ತೆ. ಸೊ ನೀವು ನೋಡಿರ್ಬೋದು ಏನಂತಂದ್ರೆ ದೇಶದ 10% ರಿಚ್ ಪೀಪಲ್ ಬಳಿ ದೇಶದ ಏನು 77% ಇದೆ ವೆಲ್ತ್ ಇದೆ. ಓಕೆ, ಸೊ ಹಾಗೆ 1% ರಿಚ್ ಪೀಪಲ್ ಹತ್ರ ಏನಿದೆ, ಸೊ ಒಟ್ಟಾರೆ ದೇಶದ 22 ಏನಿದೆ 6% ಏನಿದೆ ಇನ್ಕಮ್ ಬರ್ತಾ ಇದೆ. ಓಕೆ, ಸೊ ಇದರ ಉದ್ದೇಶ ಲಾಭವಾಗಿರುತ್ತೆ. ಓಕೆ, ಹಾಗೆ ಇಲ್ಲಿ ಸಹಾನುಭೂತಿ ಬಂಡವಾಳಶಾಹಿಯ ಉದ್ದೇಶ ಏನಂತಂದ್ರೆ ಇಲ್ಲಿ ಇದನ್ನ ಈ ಏನು ಈ ಆದಾಯ ಏನು ಸಂಗ್ರಹ ಆಗಿರುತ್ತಲ್ವಾ ಅಥವಾ ಸಂಪತ್ತು ಏನು ಸಂಗ್ರಹ ಆಗಿರುತ್ತಲ್ಲ ಅದನ್ನ ಮರು ವಿತರಣೆಯನ್ನ ಮಾಡುವಂತದ್ದು. ಓಕೆ, ಸೊ ನೀವು ನೋಡಿರ್ಬೋದು ಏನು ವಿನೋಬ ಭಾವೆ ಅವರ ಒಂದು ಇಂಪಾರ್ಟೆಂಟ್ ಕ್ಯಾಂಪೇನ್ ಬರುತ್ತೆ. ಓಕೆ, ಸೊ ಏನಂತಂದ್ರೆ ಅದು ಭೂದಾನ ಚಳುವಳಿ ಅಂತ. ಓಕೆ, ಸೊ ಈ ಒಂದು ಚಳುವಳಿಯ ಮುಖ್ಯ ಉದ್ದೇಶ ಏನಾಗಿತ್ತಂತಂದ್ರೆ ಸೊ ಯಾರು ಒಂದು ಹೆಚ್ಚಿನ ಭೂಮಿಯನ್ನು ಹೊಂದಿರ್ತಾರಲ್ವಾ, ಸೊ ಅದನ್ನ ದಾನದ ರೂಪದಲ್ಲಿ ಏನು ಇಲ್ಲದವರಿಗೆ ಭೂಮಿ ಏನು ಉಳ್ಳವರು ಭೂಮಿಯನ್ನ ಹೊಂದಿಲ್ಲದವರಿಗೆ ಭೂಮಿಯನ್ನ ದಾನ ಮಾಡಬೇಕಂತ ಈ ಒಂದು ಚಳವಳಿಯನ್ನ ಹಮ್ಮಿಕೊಂಡಿರ್ತಾರೆ. ಸೊ ಅದೇ ಪ್ರಿನ್ಸಿಪಲ್, ಇದೇ ಏನಂತಂದ್ರೆ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತ. ಓಕೆ, ಸೊ ಇನ್ನು ಪ್ರಾಫಿಟ್, ಲಾಭ. ಓಕೆ, ಸೊ ಇದು ಈ ಕ್ಯಾಪಿಟಲಿಸಮ್ ನ ಉದ್ದೇಶ ಏನಾಗಿರುತ್ತೆ, ಲಾಭ ಗಳಿಸುವಂತ ಉದ್ದೇಶ ಇರುತ್ತೆ. ಓಕೆ, ಸೊ ಈ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ನ ಉದ್ದೇಶ ಏನಂತಂದ್ರೆ ಇಲ್ಲಿ ಈ ಏನು ಲಾಭ ಇರತ್ತಲ್ವಾ ಅದನ್ನ ಸೊ ಅದರ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು ಬರ್ತಾರೆ, ಸೊ ಇಲ್ಲಿ ಆ ಕಂಪ್ನಿಗೆ ಎಂಪ್ಲಾಯೀಸ್ ಬರ್ತಾರೆ, ಹಾಗೆ ಸೊ ಹಿಯರ್ ಎನ್ವಿರಾನ್ಮೆಂಟ್ ಬರುತ್ತೆ, ಹಾಗೆ ಸೊ ಇಲ್ಲಿ ಕನ್ಸ್ಯೂಮರ್ಸ್ ಕೂಡ ಬರ್ತಾರೆ. ಓಕೆ, ಸೊ ಇವ್ರಿಗೆ ಏನ್ ಮಾಡುವಂತದ್ದು ಆ ಕಂಪನಿಯ ಲಾಭವನ್ನ ಇವ್ರಿಗೂ ಕೂಡ ಅದನ್ನ ವರ್ಗಾವಣೆಯನ್ನ ಮಾಡುವಂತ ಉದ್ದೇಶವನ್ನ ಈ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಹೊಂದಿರುತ್ತೆ. ಇನ್ನು ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳನ್ನ, ಸೊ ಇನ್ ಕೇಸ್ ಯಾವ್ದಾದ್ರು ಇವಾಗ ಮೈನಿಂಗ್ ಏರಿಯಾ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಲ್ಲಿ ಯಾವ್ದಾದ್ರು ಒಂದು ಪ್ರೈವೇಟ್ ಒಂದು ಕಂಪನಿ ಬಂದು ಸೊ ಅಲ್ಲಿ ಅದು ಗಣಿಗಾರಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅದರ ಉದ್ದೇಶ ಏನ್ ಮಾಡುತ್ತೆ, ಅದು ಎಷ್ಟು ಬೇಕಲ್ವಾ ಸೊ ತನ್ನ ಲಾಭಕ್ಕೆ ಅಷ್ಟೊಂದು ಏನ್ ಮಾಡುತ್ತೆ ಅಂದ್ರೆ ರಿಸೋರ್ಸ್ ಗಳನ್ನ ಅದು ಡಿಗ್ ಮಾಡುತ್ತೆ. ಓಕೆ, ಅಥವಾ ಅದನ್ನ ಶೋಷಣೆಯನ್ನ ಮಾಡುತ್ತೆ. ಓಕೆ, ಸೊ ಅಂದ್ರೆ ಇದನ್ನ ಇದರ ಅರ್ಥ ಇಲ್ಲಿ ಸಂಪನ್ಮೂಲಗಳ ಶೋಷಣೆ ಆಗತ್ತೆ. ಆದ್ರೆ ಈ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತ ಬಂದ್ರೆ ಸೊ ಇಲ್ಲಿ ರಿಸೋರ್ಸಸ್ ಗಳನ್ನ ಸೊ ಇಲ್ಲಿ ಸುಸ್ಥಿರವಾಗಿ ಬಳಸಲಿಕ್ಕೆ ಓಕೆ ಸೊ ಇದು ಆದ್ಯತೆಯನ್ನ ನೀಡುತ್ತೆ. ಅಂದ್ರೆ ಸುಸ್ಥಿರವಾಗಿರುತ್ತೆ ಅಂತಂದ್ರೆ ಇದರ ಅರ್ಥ ಸೊ ಇದು ಎಷ್ಟು ಬೇಕು ಅಷ್ಟೇ ಏನು ಅಗತ್ಯಕ್ಕೆ ಇರುವಂತೆ ಅಷ್ಟೇ ಏನು ರಿಸೋರ್ಸ್ಗಳನ್ನ ಯೂಸ್ ಮಾಡೋದು, ಹಾಗೆ ಅದನ್ನ ಮುಂದಿನ ಪೀಳಿಗೆಗೂ ಕೂಡ ಅವೈಲೇಬಲ್ ಇರುವ ಹಾಗೆ ಅದನ್ನ ಯುಟಿಲೈಸ್ ಮಾಡಿಕೊಳ್ಳುವಂತ ಸೊ ಮಾಡಿಕೊಳ್ಳುವುದಕ್ಕೆ ಸೊ ಆದ್ಯತೆಯನ್ನ ಸೊ ಈ ಒಂದು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ನೀಡುತ್ತೆ. ಹಾಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆ. ಓಕೆ, ಸೊ ಇವರು ಸೊಸೈಟಿ ಕುರಿತು ಈ ಕ್ಯಾಪಿಟಲಿಸಮ್ ಅಂತ ಬಂದ್ರೆ ಸೊ ಇವರು ಸಾಮಾಜಿಕ ಒಂದು ಕುರಿತು ಯಾವುದೇ ಒಂದು ಹೊಣೆಗಾರಿಕೆಯನ್ನು ಹೊಂದಿರೋದಿಲ್ಲ. ಹಾಗೆ ಸೊ ಇವರು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್, ಸೊ ಇವರು ಅಕೌಂಟಬಿಲಿಟಿ ಟು ಸೊಸೈಟಿ ಫಾರ್ ದ ಡಿಸಿಷನ್ ಅಂಡ್ ಆಕ್ಷನ್. ಸೊ ಇಲ್ಲಿ ಆ ಒಂದು ಕಂಪನಿ ಅಥವಾ ಆ ಕಾರ್ಪೊರೇಷನ್ ಸೆಕ್ಟರ್ ತೆಗೆದುಕೊಳ್ಳುವಂತ ನಿರ್ಧಾರ ಮತ್ತು ಕ್ರಿಯೆಗಳಿಗೆ ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಮಾಜಕ್ಕೆ ಹೊಣೆಗಾರರಾಗಿರ್ತಾರೆ.
ಓಕೆ, ಅಂದ್ರೆ ಏನೇ ಆ ಒಂದು ಕಂಪನಿಯಿಂದ ಅವಘಡಗಳಾಗಿದ್ರು ಕೂಡ ಸೊ ಅದರ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಯಾರು ತೆಗೆದುಕೊಳ್ತಾರೆ, ಸೊ ಇಲ್ಲಿ ಆ ಒಂದು ಸಂಸ್ಥೆಗಳ ತೆಗೆದುಕೊಳ್ಳುತ್ತೆ. ಎಸ್, ಸೊ ಈ ಒಂದು ಕಂಪ್ಯಾಷನೇಟ್ ಕ್ಯಾಪಿಟಲಿಸಂ ಕುರಿತು ಹಲವಾರು ಏನು ಮೋರಲ್ ಥಿಂಕರ್ಸ್ ಅಥವಾ ನೈತಿಕ ಚಿಂತನೆಕಾರರು ಕೆಲವೊಂದಿಷ್ಟು ಐಡಿಯಾಗಳನ್ನ ಹೇಳಿದ್ದಾರೆ. ಸೊ ಈ ಒಂದು ಮೋರಲ್ ಥಿಂಕರ್ಸ್ಗಳ ಒಂದು ಏನು ಕೋರ್ ಒಂದು ಐಡಿಯಾ ಏನಾಗಿದೆ ಅಂತಂದ್ರೆ, ಇಲ್ಲಿ ಇವರು ಆದ್ಯತೆಯನ್ನು ಕೊಡುವಂಥದ್ದು ಮಾನವ ಘನತೆ, ಸೋಷಿಯಲ್ ವೆಲ್ಫೇರ್, ಸೊಸೈಟಲ್ ವೆಲ್ಫೇರ್, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಓಕೆ, ಸೊ ಇವರು ಇದಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಮಾನವ ಘನತೆ, ಸಾಮಾಜಿಕ ಕಲ್ಯಾಣ, ಹಾಗೆ ಪರಿಸರ, ಸುಸ್ಥಿರ ಅಭಿವೃದ್ಧಿ. ಓಕೆ, ಸೊ ಇದಕ್ಕೆ ಒತ್ತನ್ನು ಕೊಡುವ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಬ್ಯಾಲೆನ್ಸ್ ಫೈನಾನ್ಷಿಯಲ್ ಸಕ್ಸಸ್ ವಿತ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಟು ಸ್ಟೇಕ್ ಹೋಲ್ಡರ್ಸ್. ಸೊ ಇದರರ್ಥ, ಸೊ ಇಲ್ಲಿ ಕಂಪನಿಗೂ ಕೂಡ ಲಾಭ ಆಗಬೇಕು, ಅದರೊಟ್ಟಿಗೆ ಅದರ ಒಂದು ಸ್ಟೇಕ್ ಹೋಲ್ಡರ್ಸ್ ಏನ್ ಬರ್ತಾರಲ್ವಾ, ಸೊ ಅವರನ್ನು ಕೂಡ ನೈತಿಕವಾಗಿ ಏನ್ ಮಾಡ್ಬೇಕು, ಇಲ್ಲಿ ಬಳಸಿಕೊಳ್ಬೇಕಂತ ಸೊ ಈ ಒಂದು ಏನು ಮೋರಲ್ ಥಿಂಕರ್ಸ್ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಯಾವೆಲ್ಲ ಒಂದು ಐಡಿಯಾ ಬರುತ್ತೆ ಅಂತಂದ್ರೆ, ಇಲ್ಲಿ ಸೊ ಬೌದ್ಧ ಧರ್ಮದ ಅಥವಾ ಬುದ್ಧಿಸಂ ಪ್ರತಿತ್ಯ ಸಮುತ್ಪದ ಅಂತ ಹೇಳಿ. ಓಕೆ, ಇದೇನ್ ಹೇಳುತ್ತೆ ಅಂತಂದ್ರೆ, ಪೀಪಲ್ ಆರ್ ಇಂಡಿಪೆಂಡೆಂಟ್ ವಿತ್ ಈಚ್ ಅದರ್ ಅಂಡ್ ಅರ್ತ್ ಅಂತ. ಓಕೆ, ಸೊ ಇಲ್ಲಿ ಭೂಮಿಯಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಮನುಷ್ಯರು ಕೂಡ ಏನಿದ್ದಾರೆ ಅಂತಂದ್ರೆ ಪರಸ್ಪರ ಅವಲಂಬಿತರಾಗಿದ್ದಾರೆ. ಸೊ ಹೀಗಾಗಿ ಪರಸ್ಪರರು ಕೂಡ ಏನ್ ಮಾಡಬೇಕಾಗತ್ತೆ ಅಂತಂದ್ರೆ, ಇಲ್ಲಿ ಸಹಬಾಳ್ವೆಯಿಂದ ಅಥವಾ ಇನ್ನು ಈ ಒಂದು ಕಂಪನಿಗಂತ ಬಂದ್ರೆ ಸೊ ಅಲ್ಲಿ ಕೂಡ ಅವ್ರು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೈತಿಕವಾಗಿ ಒಂದು ಸ್ಟೇಕ್ ಹೋಲ್ಡರ್ಸ್ ಗಳ ಬಗ್ಗೆ ಯೋಚಿಸಬೇಕಾಗತ್ತೆ ಅಂತ ಸೊ ಇದರ ಅರ್ಥ. ಹಾಗೆ ಸೊ ಇದರ ಕುರಿತಾಗಿ ಇಮ್ಯಾನ್ಯುಯಲ್ ಕಾಂಟ್ಸ್ ಅಂತ ಬರ್ತಾರೆ. ಸೊ ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಸೊ ನೀವು ಎಥಿಕ್ಸ್ ಅನ್ನ ಸ್ಟಡಿ ಮಾಡ್ಬೇಕಿದ್ರೆ ಇಲ್ಲಿ ಮೋರಲ್ ಥಿಂಕರ್ಸ್ ಅಂತ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿರೋರು ಅಂತಂದ್ರೆ ನಮ್ಗೆ ಇಮ್ಯಾನ್ಯುಯಲ್ ಕಾಂಟ್ ಕೂಡ, ಇವ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತೀವಿ. ಸೊ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಟ್ರೀಟಿಂಗ್ ಎವ್ರಿ ಪರ್ಸನ್ ಆಸ್ ಅನ್ ಎಂಡ್ ಇನ್ ದೆಮ್ಸೆಲ್ಸ್, ನಾಟ್ ಮೆರಿಲಿ ಆಸ್ ಮೀನ್ಸ್ ಅಂತ. ಅಂದ್ರೆ ಸೊ ಇಲ್ಲಿ ನಾವು ಏನು ಈ ಕಂಪನಿಗಳು ಅಥವಾ ಈ ಒಂದು ಸಂಸ್ಥೆಗಳು ಕೈಗೊಳ್ಳುವಂತ ಆಕ್ಷನ್ಸ್ ಏನಿರತ್ತಲ್ವಾ, ಅಥವಾ ಮೋರಲ್ ಆಕ್ಷನ್ ಅನ್ನುವಂಥದ್ದು, ಸೊ ಅವುಗಳು ಏನ್ ಮಾಡಬೇಕು, ಆ ಒಂದು ಕಂಪನಿಯ ವರ್ಕರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡುವಂತಿರಬೇಕು. ಓಕೆ, ಪ್ರೊಟೆಕ್ಟ್ ಮಾಡುವಂತಿರಬೇಕು. ಬದಲಿಗೆ ಅವು ಆ ಒಂದು ಆಕ್ಷನ್ಗಳು ಆ ಒಂದು ಕಂಪನಿಯ ಒಂದು ಹ್ಯೂಮನ್ ಬೀಯಿಂಗ್ ನ ಅಬ್ಯೂಸ್ ಮಾಡುವಂತಿರಬಾರದು ಅಂತ ಸೊ ಇಲ್ಲಿ ಇಮ್ಯಾನ್ಯುಯಲ್ ಕಾಂಟ್ ಅವರು ಹೇಳ್ತಾರೆ. ಹಾಗೆ ಇನ್ನು ಗಾಂಧಿಯ ವಿಚಾರಧಾರೆಗಳು ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿ ಗಾಂಧಿಯನ್ ಥಾಟ್. ಸೊ ಇವರು ನಿಮ್ಗೆ ಗೊತ್ತಿರೋ ಹಾಗೆ ಇವರು ಗಾಂಧೀಜಿ ಟ್ರೂತ್ ಆಗಿರಬಹುದು, ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆ ಆಗಿರಬಹುದು, ಹಾಗೆ ಸೋಶಿಯೋ ಎಕನಾಮಿಕ್ ಐಡಿಯಲ್ಸ್, ಹಾಗೆ ಇದರಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಆಗಿದೆ ಅಂತಂದ್ರೆ ಒಂದು ಸರಳ ಜೀವನ ಆಗಿರಬಹುದು, ಅಥವಾ ಎಲ್ಲರ ಒಂದು ಉನ್ನತಿ ಅಥವಾ ಸರ್ವೋದಯ ಅಂತ ಕರಿತೀವಿ. ಹಾಗೆ ಟ್ರಸ್ಟಿಶಿಪ್ ಕೂಡ ಏನಾಗತ್ತೆ ಅಂತಂದ್ರೆ ಈ ಒಂದು ಏನು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ಗೆ ಸೊ ಇದು ಕೊಡುಗೆಯನ್ನು ನೀಡುತ್ತೆ. ಹಾಗೆ ಇಲ್ಲಿ ಅಮರ್ತ್ಯ ಸೈನ್ಸ್ ಕ್ಯಾಪಬಿಲಿಟಿ ಅಪ್ರೋಚ್ ಅಂತ ಬರುತ್ತೆ. ಸೊ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಸೊ ಇವ್ಯಾಲ್ಯುವೇಟ್ ಇಂಡಿವಿಜುವಲ್ ವೆಲ್ ಬೀಯಿಂಗ್ ಅಂಡ್ ಸೋಷಿಯಲ್ ಪಾಲಿಸೀಸ್ ಬೇಸ್ಡ್ ಆನ್. ಸೊ ಅಂದ್ರೆ ಸಾಮಾಜಿಕ ಒಂದು ವ್ಯಕ್ತಿಗಳ ಒಂದು ಸಾಮಾಜಿಕ ಅಥವಾ ಅವರ ಒಂದು ವೆಲ್ ಬೀಯಿಂಗ್ ಅಥವಾ ಅವರ ಅಭಿವೃದ್ಧಿ ಅಥವಾ ಕಲ್ಯಾಣ ಅನ್ನುವಂಥದ್ದು, ಹಾಗೆ ಸೋಷಿಯಲ್ ಪಾಲಿಸೀಸ್ ಅಥವಾ ಸಾಮಾಜಿಕ ನೀತಿಗಳು ನಮಗೆ ಅದರ ಮೇಲೆ ಅವಲಂಬನೆ ಅಥವಾ ಎದರ ಮೇಲೆ ನಿರ್ಧಾರವಾಗಬೇಕಂತಂದ್ರೆ ಅದು ಜನರ ಒಂದು ಸಾಮರ್ಥ್ಯದ ಮೇಲೆ ಮತ್ತು ಸ್ವಾತಂತ್ರ್ಯದ ಮೇಲೆ ಆಗಬೇಕು. ಓಕೆ, ಅದರ ಹೊರತು ಅದು ಜಸ್ಟ್ ಮಾನಿಟರಿ ಅಂದ್ರೆ ಹಣಕಾಸಿನ ಒಂದು ಮಾನದಂಡವನ್ನಾಗಿ ಬಳಸಬಾರ್ದು ಅಂತ ಇಲ್ಲಿ ಸೊ ಅಮರ್ತ್ಯ ಸೇನ್ ಅವರು ಹೇಳ್ತಾರೆ. ಓಕೆ, ಹಾಗಿದ್ರೆ ಇಲ್ಲಿ ನಾವು ಯಾವೆಲ್ಲ ಒಂದು ಪ್ರಾಕ್ಟೀಸ್ಗಳನ್ನ ಅಥವಾ ಅಭ್ಯಾಸಗಳನ್ನ ಅಥವಾ ರೂಢಿಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಸೊ ಇಲ್ಲಿ ನಾವು ಈ ಕ್ಯಾಪಿಟಲಿಸಂ ಕಂಪ್ಯಾಷನೇಟ್ ಅಥವಾ ಈ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅನ್ನ ಸಾಧಿಸಬಹುದು ಅಥವಾ ಅದನ್ನ ಮಾಡಬಹುದು ಅಂತ ಸೊ ಇಲ್ಲಿ ಒಂದಿಷ್ಟು ಏನು ಕ್ರಮಗಳನ್ನ ಕೊಟ್ಟಿದ್ದಾರೆ ಅಥವಾ ಇಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕ್ಯಾಪಿಟಲಿಸಂ ಕಂಪ್ಯಾಷನೇಟ್ ನಲ್ಲಿ ಬರುವಂತ ಸ್ಟೇಕ್ ಹೋಲ್ಡರ್ಸ್ ಅಥವಾ ಹಿತಾಸಕ್ತಿದಾರರು ಯಾರಾಗಿರ್ತಾರೆ, ಇಲ್ಲಿ ವರ್ಕರ್ಸ್ ಗಳಾಗಿರ್ತಾರೆ, ಎನ್ವಿರಾನ್ಮೆಂಟ್ ಆಗಿರುತ್ತೆ, ಹಾಗೆ ಸೊಸೈಟಿ ಆಗಿರುತ್ತೆ. ಓಕೆ, ಎಸ್, ಸೊ ಈ ವರ್ಕರ್ಸ್ ಅಂತ ಬಂದ್ರೆ ಓಕೆ ವರ್ಕರ್ಸ್ ಗಳ ಕುರಿತು ಯಾವೆಲ್ಲ ಒಂದು
ಪ್ರಾಕ್ಟೀಸ್ ಅಳವಡಿಸ್ಕೊಂಡ್ರೆ ಸೊ ಅದು ಕ್ಯಾಪಿಟಲಿಸಮ್ ಕಂಪ್ಯಾಷನೇಟ್ ಆಗತ್ತೆ ಅಂತ. ಓಕೆ, ಸೊ ಫಸ್ಟ್ ಇಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ವರ್ಕರ್ಗಳ ಕುರಿತು ಅವರಿಗೆ ನಾವು ಏನ್ ಮಾಡಬೇಕು, ಮುಕ್ತ ಮತ್ತು ಫ್ಲೆಕ್ಸಿಬಲ್ ವರ್ಕ್ ಕಲ್ಚರ್ನ ರೂಢಿಸಿಕೊಳ್ಬೇಕು. ಓಕೆ, ಸೊ ಯಾವ ರೀತಿ ಅಂತಂದ್ರೆ ಸೊ ಅವರಿಗೆ ಆ ಒಂದು ಕೆಲಸದಲ್ಲಿ ಸಹಕಾರ ಆಗಿರ್ಬೋದು ಅಥವಾ ಅವರಿಗೆ ಇನೋವೇಷನ್ ಅಥವಾ ಕ್ರಿಯೇಟಿವಿಟಿ ಅನ್ನ ಏನು ಸಾಧಿಸಲಿಕ್ಕೆ ಅವರಿಗೆ ಅವಕಾಶವನ್ನ ನೀಡಬೇಕು. ಹಾಗೆ ಅವರ ಒಂದು ಈಕ್ವಲ್ ಅಪಾರ್ಚುನಿಟಿ ಗ್ರೋತ್, ಸೊ ಎಲ್ರಿಗೂ ಕೂಡ ಸೊ ಅವರ ಒಂದು ಬೆಳವಣಿಗೆಗೆ ಸಮಾನ ಒಂದು ಅವಕಾಶವನ್ನ ನೀಡಬೇಕಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ, ಇನ್ಫೋಸಿಸ್. ಸೊ ಇದು ಒಂದು MNC ಒಂದು IT ಕಂಪನಿ ಆಗಿದೆ. ಓಕೆ, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ. ಓಕೆ, ಸೊ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಎಂಪ್ಲಾಯಿ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಅಂತ ಇದು ಮಾಡಿದ್ದಾರೆ. ಸೊ ಇದರಲ್ಲಿ ಡೆಮೋಕ್ರಟೈಸ್ ವೆಲ್ತ್ ಬೈ ಗ್ರಾಂಟಿಂಗ್ ಕಂಪನಿ ಸ್ಟಾಕ್ ಟು ಎಂಪ್ಲಾಯ್. ಓಕೆ, ಸೊ ಈ ಒಂದು ಇನ್ಫೋಸಿಸ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಆ ಒಂದು ಕಂಪನಿಯ ಷೇರುಗಳನ್ನ ಅದೇ ಕಂಪನಿಯ ಎಂಪ್ಲಾಯಿಗಳಿಗೆ ಕೂಡ ನೀಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಶೇರ್ ಅನ್ನ ನೀಡೋದಂತಂದ್ರೆ ಅದರಲ್ಲಿ ಓನರ್ಶಿಪ್ ಕೂಡ ಇವ್ರಿಗೆ ಆ ಒಂದು ಎಂಪ್ಲಾಯಿಗಳಿಗೆ ಬರುತ್ತೆ. ಓಕೆ, ಈ ರೀತಿ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಹಾಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂಡ್ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸೊ ಅವರ ಒಂದು ಆರ್ಥಿಕ ಭದ್ರತೆ ಆಗಿರಬಹುದು, ಅವರಿಗೆ ಒಂದು ಹಣಕಾಸಿನ ಒಂದು ಮರು ಹಂಚಿಕೆ ಅಥವಾ ಸಂಪತ್ತಿನ ಮರು ಹಂಚಿಕೆನ ಸಮಯೋಚಿತವಾಗಿ ಮಾಡುವಂತದ್ದು. ಸೊ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನಂತಂದ್ರೆ ಟಾಟಾ ಸ್ಟಿಲ್ ಹ್ಯಾಸ್ ಕಮಿಟೆಡ್ ಟು ಪೇ ದ ಫ್ಯಾಮಿಲೀಸ್ ಆಫ್ ಎಂಪ್ಲಾಯೀಸ್ ಹೂ ಡೈಡ್ ಫ್ರಮ್ ಕೋವಿಡ್ their last drawn salary until he deceased would have turned 60. ಅಂದ್ರೆ ಸೊ ಇಲ್ಲಿ ಕೋವಿಡ್ ಕಾರಣಕ್ಕಾಗಿ ಏನು ಈ ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯ್ಗಳು ಏನಾದರೂ ಡೆತ್ ಆಗಿದ್ರೆ ಸೊ ಅವರಿಗೆ ಪರಿಹಾರವಾಗಿ ಅಥವಾ ಅವರು ಏನು 60 ವರ್ಷ ತುಂಬುವವರೆಗೆ ಏನ್ ಮಾಡ್ಲಾಗತ್ತೆ ಆ ಒಂದು ಫ್ಯಾಮಿಲಿಗಳಿಗೆ ಸೊ ಇಲ್ಲಿ ವೇತನವನ್ನ ನೀಡಲಿಕ್ಕೆ ಸೊ ಈ ಒಂದು ಟಾಟಾ ಕಂಪನಿ ಅನ್ನುವಂಥದ್ದು ನಿರ್ಧಾರ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಪ್ರಾಕ್ಟೀಸ್ಗಳನ್ನ ನಾವು ಅಳವಡಿಸ್ಕೊಳ್ಬೇಕಂತಂದ್ರೆ ಫಸ್ಟ್ ಒನ್ ರೆಡ್ಯೂಸಿಂಗ್ ಪೊಲ್ಯೂಷನ್. ಸೊ ಇಲ್ಲಿ ಹವಾಮಾನದಲ್ಲಿ ಏನು ಮಾಲಿನ್ಯ ಪರಿಸರದಲ್ಲಿ ಯಾವ ರೀತಿ ಮಾಲಿನ್ಯ ಉಂಟಾಗ್ತಾ ಇದೆ ಅಲ್ವಾ, ಸೊ ಅದನ್ನ ಏನ್ ಮಾಡೋದು ಇಲ್ಲಿ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಥವಾ ಸೊ ಇವುಗಳನ್ನ ಏನ್ ಮಾಡೋದು ಇಲ್ಲಿ ರೆಡ್ಯೂಸ್ ಅನ್ನ ಮಾಡುವಂಥದ್ದು. ಹಾಗೆ ಸೊ ಮಿನಿಮೈಸಿಂಗ್ ಕನ್ಸ್ಯೂಮರಿಸಮ್ ಅಂದ್ರೆ ಬಳಕೆಯನ್ನ ಕಡಿಮೆ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಗಾಂಧೀಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ ಸೊ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಅರ್ತ್ ಪ್ರೊವೈಡ್ಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ಸ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ. ಅಂದ್ರೆ ಪರಿಸರ ಅನ್ನುವಂಥದ್ದು ಅಥವಾ ಭೂಮಿ ಅನ್ನುವಂಥದ್ದು ಸೊ ಮನುಷ್ಯನ ಅಗತ್ಯತೆಗಳಿಗೆ ಬೇಕಾದ ಸೊ ಎಲ್ಲಾ ಒಂದು ಸಂಪನ್ಮೂಲಗಳನ್ನ ಹೊಂದಿದೆ, ಆದ್ರೆ ಅದು ಮನುಷ್ಯನ ದುರಾಸೆಗಾಗಿ ಅಲ್ಲ ಅಂತ. ಓಕೆ, ಎಸ್. ಸೊ ಇನ್ನು ಸೊಸೈಟಿಗೆ ಬಂದ್ರೆ ಯಾವ ಒಂದು ಪ್ರಾಕ್ಟೀಸ್ಗಳನ್ನ ಇಲ್ಲಿ ನಾವು ಫಾಲೋ ಮಾಡಬೇಕಾಗತ್ತಂದ್ರೆ ಸೊ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಓಕೆ, ಸೊ ಇಲ್ಲಿ ಏನ್ ಮಾಡೋದು ಇಂಟಿಗ್ರೇಟ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇನ್ ದೇರ್ ಬಿಸಿನೆಸ್. ಓಕೆ, ಸೊ ಯಾವ್ದಾದ್ರು ಒಂದು ಬಿಸಿನೆಸ್ ಅನ್ನು ಆರಂಭ ಮಾಡುವಂತ ಸಂದರ್ಭದಲ್ಲಿ ಸೊ ಇಲ್ಲಿ ಫಸ್ಟ್ ಕನ್ಸರ್ನ್ ಎದಕ್ಕೆ ತೋರಿಸ್ಬೇಕಂತಂದ್ರೆ ಸೊ ಇಲ್ಲಿ ಸಾಮಾಜಿಕ ಮತ್ತೆ ಎನ್ವಿರಾನ್ಮೆಂಟಲ್ ಏನು ರಿಲೇಟೆಡ್ ಆಗಿರುವಂತ ಪಾಲಿಸಿಗಳನ್ನ ಆ ಒಂದು ಬಿಸ್ನೆಸ್ ನೀತಿಯಲ್ಲಿ ಅಳವಡಿಸಿಕೊಳ್ಬೇಕು. ಇದರರ್ಥ ಸೊ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಸೊ ಈ ಒಂದು ಬಿಸ್ನೆಸ್ ಇಂದ ಸಮಾಜಕ್ಕೆ ಏನಾದ್ರೂ ಹಾನಿ ಆಗ್ತಾ ಇದೆಯಾ ಅಥವಾ ಎನ್ವಿರಾನ್ಮೆಂಟ್ಗೆ ಏನಾದ್ರೂ ಹಾನಿ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಸೊ ಇಲ್ಲಿ ಫಸ್ಟ್ ಕನ್ಸಿಡರ್ ಮಾಡ್ಬೇಕಂತ. ಓಕೆ, ಹಾಗೆ ಫುಲ್ಫಿಲ್ಲಿಂಗ್ ಸೊಸೈಟಿಯಲ್ಲಿ ನೀಡಿ ಅಂದ್ರೆ ಸೊಸೈಟಿಯಲ್ಲಿ ಇರುವಂತ ಸೊ ಅವರ ಒಂದು ಅಗತ್ಯಗಳನ್ನ ಏನ್ ಮಾಡ್ಬೇಕು ಇಲ್ಲಿ ಪೂರೈಸಬೇಕು. ಓಕೆ, ಸೊ ಇದಿಷ್ಟು ಬೆಸ್ಟ್ ಪ್ರಾಕ್ಟೀಸ್ಗಳನ್ನ ಅಳವಡಿಸಿಕೊಂಡ್ರೆ ನಮ್ಗೆ ಸೊ ಏನಾಗತ್ತೆ ಇದು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತ ಕರೆಸಿಕೊಳ್ಳುತ್ತೆ. ಓಕೆ, ಸೊ ಈ ರೀತಿಯ ಒಂದು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ನ ಅಳವಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಎಥಿಕಲ್ ಡೈಲೆಮಾ ಅಂದ್ರೆ ನೈತಿಕ ದ್ವಂದ್ವಗಳು ಉಂಟಾಗತ್ತೆ. ಏನು ಎಥಿಕಲ್ ಡಿಲೆಮಾ ಅಂತಂದ್ರೆ ಸೊ ಇದು ಒಂದ್ ರೀತಿ ಸಿಚುವೇಶನ್ ಏನಂತಂದ್ರೆ ಸೊ ನಿಮ್ಗೆ ಏನಾದ್ರೂ ಒಂದು ಕಾರ್ಯವನ್ನ ಮಾಡ್ತಾ ಇರ್ತೀರಾ, ಸೊ ಅದರಲ್ಲಿ ಒಂದು ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ 2 or more ಆಪ್ಷನ್ಸ್ ಗಳಿರುತ್ತೆ. ಬಟ್ ಅಲ್ಲಿ ಈ 2 ಆಪ್ಷನ್ಗಳು ನಿಮ್ಗೆ ಸರಿನೇ ಅನಿಸ್ತಾ ಇರುತ್ತೆ. ಓಕೆ, ಈ ರೀತಿಯ ಒಂದು ಸಿಚುವೇಶನ್ ಅನ್ನ ಏನಂತ ಕರಿತೀವಿ ನಾವು ನೈತಿಕ ದ್ವಂದ್ವ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕಂಪನಿಗಳಿಗೆ ಯಾವೆಲ್ಲ ಒಂದು ನೈತಿಕ ದ್ವಂದ್ವಗಳು ಯಾವೆಲ್ಲ ಸಂದರ್ಭದಲ್ಲಿ ಉಂಟಾಗತ್ತೆ ಅಂದ್ರೆ ಫಸ್ಟ್ ಒನ್ ಎಂಪ್ಲಾಯೀಸ್ ವೆಲ್ಫೇರ್ ವರ್ಸಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅಂದ್ರೆ ಒಂದ್ ಕಡೆ ಇವರು ಏನ್ ಮಾಡಬೇಕು
ಎಂಪ್ಲಾಯಿಗಳ ಅಥವಾ ಕಾರ್ಮಿಕರ ಒಂದು ಕಲ್ಯಾಣವನ್ನು ಕೂಡ ಬಯಸಬೇಕು, ಅದರೊಟ್ಟಿಗೆ ಕಂಪನಿ ಲಾಭವನ್ನು ಕೂಡ ಮಾಡಬೇಕು ಅಂತ. ಓಕೆ, ಸೊ ಹೇಗಾಗತ್ತೆ ಇದು ಅಂತಂದ್ರೆ ಫಸ್ಟ್ ಭಾಗ, ಸೊ ಇಲ್ಲಿ ಎಂಪ್ಲಾಯೀಸ್ ವೆಲ್ಫೇರ್ ಅಂದ್ರೆ ಅವರು ಕೂಡ ಇಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಸೊ ಅವ್ರಿಗೆ ಏನ್ ಮಾಡ್ಬೇಕು, ಇಲ್ಲಿ ಫೇರ್ ವೇಜಸ್, ಓಕೆ, ಅಂದ್ರೆ ನ್ಯಾಯೋಚಿತ ಒಂದು ಸಂಬಳವನ್ನ ನೀಡಬೇಕಾಗತ್ತ, ಹಾಗೆ ರೀಸನೇಬಲ್ ವರ್ಕಿಂಗ್ ಅವರ್ಸ್, ಹಾಗೆ ಗುಡ್ ವರ್ಕಿಂಗ್ ಕಂಡೀಷನ್ ನೀಡಬೇಕಾಗತ್ತ. ಓಕೆ, ಅಂದ್ರೆ ರೀಸನಬಲ್ ವರ್ಕಿಂಗ್ ಅವರ್ಸ್ ಅಂತಂದ್ರೆ ಕಡಿಮೆ ಕೆಲಸದ ಅಂದ್ರೆ ಇಂತಿಷ್ಟು ಏನ್ ಮಾಡಿರ್ತಾರೆ ಅಂತಂದ್ರೆ, ಸೊ ಇಲ್ಲಿ ವರ್ಕರ್ಸ್ ಅಂತ ಬಂದ್ರೆ ಸೊ ಇಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಸೊ ಅವರು ದಿನಕ್ಕೆ ಇಷ್ಟೇ ಕೆಲಸವನ್ನ ಮಾಡ್ಬೇಕಂತ. ಓಕೆ, ಅದನ್ನ ಕೂಡ ಫಿಕ್ಸ್ ಮಾಡ್ಬೇಕಾಗತ್ತೆ. ಹಾಗೆ ಆ ಒಂದು ಕೆಲಸದ ಸ್ಥಳ ಉತ್ತಮವಾದಂತ ಕೆಲಸದ ಸ್ಥಳವನ್ನ ಕೂಡ ಅವರಿಗೆ ಒದಗಿಸಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಆ ಕಂಪನಿಗೆ ಏನೆಲ್ಲ ಬರ್ಡನ್ ಆಗತ್ತೆ ಅಂದ್ರೆ, ಸೊ ಅವರು ಆಪರೇಷನಲ್ ಕಾಸ್ಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಹಾಗೆ ಈ ರೀತಿಯ ಒಂದು ಕಾಸ್ಟ್ ಕಂಪನಿಗೆ ಇನ್ಕ್ರೀಸ್ ಆಗೋದ್ರಿಂದ ಏನಾಗತ್ತೆ, ಆ ಒಂದು ಕಂಪನಿಯ ಒಂದು ಪ್ರಾಫಿಟ್ ಅನ್ನುವಂಥದ್ದು ಕಡಿಮೆ ಆಗತ್ತೆ. ಸೊ ಅಂದ್ರೆ ಸೊ ಇಲ್ಲಿ ಪ್ರಾಫಿಟ್ ಲಾಭ ಏನಾಗತ್ತೆ, ಈ ರೀತಿಯ ಒಂದು ಎಂಪ್ಲಾಯಿ ವೆಲ್ಫೇರ್ ನ ನೋಡ್ತಾ ಹೋದ್ರೆ ಅಲ್ಲಿ ಕಂಪನಿಯ ಪ್ರಾಫಿಟ್ ಅನ್ನುವಂಥದ್ದು ಕಡಿಮೆ ಆಗತ್ತೆ. ಬಟ್ ಇಲ್ಲಿ ಕಂಪನಿಗಳ ಉದ್ದೇಶ ಏನಾಗಿರುತ್ತೆ, ಪ್ರಾಫಿಟ್ ಅನ್ನ ಜಾಸ್ತಿ ಮಾಡಿಕೊಳ್ಳುವಂಥದ್ದು, ಲಾಭವನ್ನ ಗಳಿಸುವಂತ ಉದ್ದೇಶವನ್ನ ಹೊಂದಿರುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕನ್ಸ್ಯೂಮರ್ ಇಂಟ್ರೆಸ್ಟ್ ವರ್ಸಸ್ ಪ್ರಾಫಿಟ್ ಡ್ರಿವೆನ್ ಪ್ರಾಡಕ್ಟ್ಸ್ ಅಂತ. ಓಕೆ, ಸೊ ಇಲ್ಲಿ ಕನ್ಸ್ಯೂಮರ್ ಇಂಟ್ರೆಸ್ಟ್ ಅಂದ್ರೆ ಬಳಕೆದಾರರ ಹಿತಾಸಕ್ತಿ. ಸೊ ಇಲ್ಲಿ ಕನ್ಸ್ಯೂಮರ್ ಒಂದು ಕಂಪನಿಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಲ್ಲಿ ಹೈಯರ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸ್ ಅನ್ನ ಇದು ಮಾಡ್ತಾರೆ, ಹಾಗೆ ಸೇಫರ್ ಪ್ರಾಡಕ್ಟ್ಸ್ ನ ಸೊ ಇವರು ಏನ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಕಂಪನಿ ಉದ್ದೇಶ ಏನು, ಪ್ರಾಫಿಟ್ ಡ್ರಿವೆನ್ ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ಕನ್ಸ್ಯೂಮರ್ಗೆ ಈ ರೀತಿ ಒಂದು ಹೈಯರ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾ ಹೋದ್ರೆ ಸೊ ಅದಕ್ಕೆ ಏನಾಗುತ್ತೆ, ಹೈಯರ್ ಕಾಸ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಒಂದು ಪ್ರಾಫಿಟ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಕಾಸ್ಟ್ ಎಫಿಷಿಯನ್ಸಿ ಅಂದ್ರೆ ಪರಿಸರ ಹೊಣೆಗಾರಿಕೆ ಮತ್ತು ಬೆಲೆ ದಕ್ಷತೆ ಅಂತ. ಓಕೆ, ಸೊ ಇಲ್ಲಿ ಬಿಸ್ನೆಸ್ ಮೈಟ್ ಸ್ಟ್ರಗಲ್ ಟು ಬ್ಯಾಲೆನ್ಸ್ ಎಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ವಿತ್ ಮೇಂಟೈನಿಂಗ್ ಕಾಂಪಿಟೇಟಿವ್ ಪ್ರೈಸಿಂಗ್ ಅಂಡ್ ಪ್ರಾಫಿಟಬಿಲಿಟಿ. ಸೊ ಇಲ್ಲಿ ಯಾವುದೇ ಒಂದು ಸಂಸ್ಥೆಗಳು ಅಥವಾ ಕಾರ್ಖಾನೆಗಳು ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಿದ್ರೆ ಅಲ್ಲಿ ಸೊ ಅದೇನ್ ಮಾಡಬಹುದು, ಅಲ್ಲಿ ಆ ಒಂದು ಸ್ಥಳದಲ್ಲಿರುವಂತ ಮರಗಿಡಗಳನ್ನ ಕಡಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ ಕೇಸ್ ಅದಾದ ಏನಾದ್ರೂ ಸೊ ಒಂದು ಫ್ಯಾಕ್ಟರಿ ಆಗಿದ್ರೆ ಆ ಒಂದು ಸ್ಥಳದ ಅಲ್ಲಿ ಜಲಮಾಲಿನ್ಯ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ, ಹಾಗೆ ಅಲ್ಲಿ ವಾಯು ಮಾಲಿನ್ಯವಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಇಲ್ಲಿ ಅದರ ಮೇಲೆ ಏನಾದ್ರೂ ರೆಸ್ಟ್ರಿಕ್ಷನ್ ಹಾಕಿದ್ರೆ, ಓಕೆ, ಸೊ ಇದರ ಮೇಲೆ ರೆಸ್ಟ್ರಿಕ್ಷನ್ ಹಾಕಿದ್ರೆ ಅದೇನಾಗ್ಬೋದು ಅವಾಗ, ಸೊ ಆ ಕಂಪನಿಯ ಲಾಭದ ಮೇಲೆ ಪರಿಣಾಮವನ್ನ ಕೂಡ ಬೀರುತ್ತೆ. ಎಸ್. ಸೊ ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ, ಸೊ ಈ ರೀತಿಯ ಒಂದು ಏನು ವೆಲ್ಫೇರ್ ಅಂದ್ರೆ ಈ ಒಂದು ಸ್ಟೇಕ್ ಹೋಲ್ಡರ್ ಅವರ ವೆಲ್ಫೇರ್ ಅನ್ನ ನೋಡುವುದರ ಜೊತೆಗೆ ಸೊ ಇಲ್ಲಿ ಕಂಪನಿ ಕೂಡ ಲಾಭವನ್ನು ಗಳಿಸಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಈ ರೀತಿಯ ಒಂದು ಏನು ಸೊಸೈಟಿಯ ವೆಲ್ಫೇರ್ ಅನ್ನುವಂಥದ್ದು. ಓಕೆ, ಸೊ ಈ ಒಂದು ಐಡಿಯಾವನ್ನ ಸಂವಿಧಾನದಲ್ಲಿ ಹೇಳಿದ್ದಾರೆ. ಸೊ ಯಾವ ಆರ್ಟಿಕಲ್ ನಮ್ಗೆ ಹೇಳುತ್ತೆ ಅಂತಂದ್ರೆ, ದ ಐಡಿಯಾ ಹ್ಯಾಸ್ ಬೀನ್ renewed focus but its seats exist in our constitution. Yes, ಸಂವಿಧಾನದಲ್ಲಿ ಹೇಳಿದ್ದಾರೆ as well. Article 38 and Article 39C. Okay, these articles guide state to minimize the inequality. ಸೊ ಈ ಆರ್ಟಿಕಲ್ ಏನ್ ಹೇಳ್ತಾ ಇಲ್ಲಿ, ಸೊ ಇಲ್ಲಿ ಆದಾಯ ಅಸಮಾನತೆಯನ್ನ ಕಡಿಮೆ ಮಾಡುವುದು, ಹಾಗೆ ಸೊ ಇಲ್ಲಿ ಏನು ಕಾನ್ಸಂಟ್ರೇಷನ್ ಆಫ್ ಅಥವಾ ಸಂಪತ್ತಿನ ಒಂದು ಕೇಂದ್ರೀಕರಣವನ್ನ ತಡಿಲಿಕ್ಕೆ ಏನು ಇದು DPSP ಇಲ್ಲಿ ಬರುತ್ತೆ ನಮಗೆ, ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ. ಸೊ ಇಲ್ಲಿ ಸಂಪತ್ತಿನ ಒಂದು ಕೇಂದ್ರೀಕರಣವನ್ನ ತಡೆಯುವಂತ ಕಾರ್ಯವನ್ನ ಇಲ್ಲಿ ಆ ಒಂದು ರಾಜ್ಯ ಮಾಡಬೇಕಾಗತ್ತೆ. ಸೊ ನಾವಿವಾಗ ಸೊ ಮುಂದಿನ ಒಂದು ಟಾಪಿಕ್ ಅನ್ನ ನೋಡೋಣ, ಎಥಿಕ್ಸ್ ಆಫ್ ಪನಿಷ್ಮೆಂಟ್. ಓಕೆ, ಸೊ ಏನಿದು ಎಥಿಕ್ಸ್ ಆಫ್ ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆಯನ್ನ ನೀಡುವಂತ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯ ಒಂದು ನೈತಿಕತೆ ಇರುತ್ತೆ ಅಂತ. ಓಕೆ, ಸೊ ಫಸ್ಟ್ ಒನ್, ಸೊ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ಪುಣೆಯಲ್ಲಿ ಓಕೆ ಒಂದು ಇನ್ಸಿಡೆಂಟ್ ಆಗತ್ತೆ. ಓಕೆ, ಅಲ್ಲಿ ಮೈನರ್ ಒಬ್ಬ ಬಾಯ್ ಅಂದ್ರೆ ಅಪ್ರಾಪ್ತ ಬಾಲಕ ಏನ್ ಮಾಡಿದ ಅಂತಂದ್ರೆ, ಇಲ್ಲಿ ಪೋಷೆ ಅನ್ನುವಂತ ಒಂದು ಲಕ್ಸುರಿ ಕಾರ್ ಬರುತ್ತೆ.
ಓಕೆ. ಸೊ ಈ ಕಾರಣದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಈತ ಟೀನೇಜರ್ ಹೂ ಬಿಲಾಂಗ್ಸ್ ಟು ಆನ್ ಇನ್ಫ್ಲೂಯೆನ್ಷಿಯಲ್ ಫ್ಯಾಮಿಲಿ, ಅಂದ್ರೆ ಸೊ ಒಂದು ಪ್ರಭಾವಿತ ಕುಟುಂಬಕ್ಕೆ ಸೇರಿದ ಈ ಒಬ್ಬ ಹುಡುಗ ಏನ್ ಮಾಡಿದ ಅಂತಂದ್ರೆ ಕ್ಲೈಮ್ ದ ಲೈಫ್ಸ್ ಆಫ್ ಟು ಇಂಡಿವಿಜುವಲ್. ಸೊ ಈ ಕಾರಿನ ಅಪಘಾತದಲ್ಲಿ ಇಬ್ಬರ ಸಾವಿಗೆ ಕಾರಣನಾಗಿದ್ದಾನೆ. ಓಕೆ. ದ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಇನ್ ದ ಕೇಸ್ ಗ್ರಾಂಟೆಡ್ ಬೇಲ್ ಟು ದ ಟೀನೇಜರ್. ಸೊ ಇಲ್ಲಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಅಂದ್ರೆ ಬಾಲ ನ್ಯಾಯ ಮಂಡಳಿ ಅಂತ ಬರುತ್ತೆ. ಸೊ ಈ ಒಂದು ಕೇಸಲ್ಲಿ ಇದೇನ್ ಮಾಡುತ್ತೆ ಅಂತಂದ್ರೆ, ಸೊ ಈ ಹುಡುಗನಿಗೆ ಬೇಲ್ ಅನ್ನ ನೀಡುತ್ತೆ ಅಥವಾ ಜಾಮೀನನ್ನ ನೀಡುತ್ತೆ. ಓಕೆ. ಹಾಗೆ ಇಂಪೋಸ್ ರಿಲೇಟಿವ್ಲಿ ಲೆನಿಯಂಟ್ ಪೆನಾಲ್ಟಿ, ಅಂದ್ರೆ ಸೊ ಇದಕ್ಕೆ ಅಷ್ಟೊಂದು ಏನು ಗಂಭೀರವಾದಂತ ಶಿಕ್ಷೆಯನ್ನ ನೀಡೋದಿಲ್ಲ. ಸೊ ಇಲ್ಲಿ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ಸೊ ಈ ರೀತಿ ಅಪಘಾತ ಆದ ನಂತರ ಏನಾಗುತ್ತೆ, ಇಲ್ಲಿ ಪೊಲೀಸ್ ಕೇಸ್ ಆದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಅವರು ಯಾವ ರೀತಿ ಒಂದು ಶಿಕ್ಷೆನ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಈ ಬಾಲಕನಿಗೆ ಅಪಘಾತದ ಕುರಿತು ಒಂದು ಎಸ್ಸೆನ ಬರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಎಸ್. ಸೊ ಇದಾದ ನಂತರ ಅದು ವಿವಾದ ಆಗಿ ಮತ್ತೆ ಈ ಜುವೆನೈಲ್ ಜಸ್ಟಿಸ್ ಬೋರ್ಡ್ಗೆ ಹೋದ ನಂತರ ಅವರು ಕೂಡ ಏನ್ ಮಾಡಿದ್ದಾರೆ, ಜಸ್ಟ್ ಒಂದು ಸಿಂಪಲ್ ಪೆನಾಲ್ಟಿಯನ್ನ ಹಾಕಿ ಸೊ ಅವರಿಗೆ ಬೇಲ್ ಅನ್ನ ಕೊಟ್ಟಿದ್ದಾರೆ. ಓಕೆ. ಸೊ ಇದು ದಿಸ್ ರೈಸಸ್, ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ ಏನಾಗುತ್ತೆ ಅಂದ್ರೆ ಎಥಿಕಲ್ ಕನ್ಸರ್ನ್ ಅಥವಾ ನೈತಿಕ ಒಂದು ಏನು ಕನ್ಸರ್ನ್ ಅಥವಾ ಕಳವಳನ್ನ ಸೊ ಇಲ್ಲಿ ರೈಸ್ ಮಾಡುತ್ತೆ, ಅಸೋಸಿಯೇಟೆಡ್ ವಿತ್ ಡಿಸ್ಪ್ಯಾರಿಟಿ ಇನ್ ಪನಿಷ್ಮೆಂಟ್. ಓಕೆ. ಸೊ ಇದು ಇಷ್ಟೊಂದು ಗಂಭೀರ ಒಂದು ಅಪಘಾತವಾಗಿದ್ರು ಕೂಡ ಸೊ ಏನ್ ಮಾಡಿದ್ದಾರೆ, ಇಲ್ಲಿ ಜಸ್ಟ್ ಏನು ಅವ್ರಿಗೆ ಬೇಲ್ ಕೊಟ್ಟು ಸಿಂಪಲ್ ಪೆನಾಲ್ಟಿಯನ್ನ ಹಾಕೋದ್ರಿಂದ ಇದು ಏನಾಗತ್ತೆ ಅಂತಂದ್ರೆ ಡಿಸ್ಪ್ಯಾರಿಟಿ ಅಂದ್ರೆ ಇದೊಂದು ರೀತಿ ಏನು ಅಸಮಾನತೆ. ಓಕೆ. ಸೊ ಇದು ಏನ್ರಿ ತೋರಿಸುತ್ತೆ, ಡಿಸ್ಪ್ಯಾರಿಟಿಯನ್ನು ತೋರಿಸುತ್ತೆ ಪನಿಷ್ಮೆಂಟ್ಗಳಲ್ಲಿ. ಬೇರೆ ಬೇರೆ ನೀವು ಪ್ರಕರಣ ನೋಡಿದ್ರು ಕೂಡ ಸೊ ಅಲ್ಲಿ ಸೊ ಈ ರೀತಿಯ ಒಂದು ಡೆತ್ ಆಗಿದ್ರೆ ಅವರಿಗೆ ತುಂಬಾ ಒಂದು ಕಠಿಣವಾದ ಶಿಕ್ಷೆಯನ್ನ ನೀಡಲಾಗತ್ತೆ. ಬಟ್ ಇಲ್ಲಿ ಅವರಿಗೆ ನೀಡಿರುವಂತ ಶಿಕ್ಷೆ ತುಂಬಾ ಕಡಿಮೆಯಾಗಿರುತ್ತೆ. ಓಕೆ. ಸೊ ಹಾಗಿದ್ರೆ ಸೊ ಇಲ್ಲಿ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಇನ್ ಪನಿಷ್ಮೆಂಟ್ ಅಂಡ್ ಎಥಿಕಲ್ ಕನ್ಸರ್ನ್. ಸೊ ಇಲ್ಲಿ ಶಿಕ್ಷೆಯಲ್ಲಿ ಇನ್ವಾಲ್ವ್ ಆಗುವಂತಹ ಬೇರೆ ಬೇರೆ ಹಿತಾಸಕ್ತಿದಾರರು ಇರ್ತಾರಲ್ವಾ, ಸೊ ಅವರಿಗೆ ಏನು ಸಂಬಂಧಿಸಿದಂತ ನೈತಿಕ ಕನ್ಸರ್ನ್ಗಳು ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್, ಸೊ ಇಲ್ಲಿ ಒಂದ್ ಕಡೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಸೊ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು ಬರ್ತಾರೆ, ವಿಕ್ಟಿಮ್, ಅಫೆಂಡರ್ಸ್, ಸೊಸೈಟಿ, ಗವರ್ಮೆಂಟ್ ಹಾಗೆ ಜುಡಿಷಿಯರಿ ಬರುತ್ತೆ. ಓಕೆ. ಸೊ ಹಾಗಿದ್ರೆ ಸೊ ಇವರ ರೋಲ್ ಏನಾಗಿರುತ್ತೆ ಇಲ್ಲಿ, ಸೊ ಇಲ್ಲಿ ವಿಕ್ಟಿಮ್ ಅಂತಂದ್ರೆ ಬಂದ್ರೆ ಓಕೆ. ಸೊ ಇನ್ ಕೇಸ್ ಏನಾದ್ರು ಆತ, ಸೊ ಇಲ್ಲಿ ವಿಕ್ಟಿಮ್ ಅಂತಂದ್ರೆ ಸಂತ್ರಸ್ತರು ಅಂತ ಕರಿತೀವಿ. ಏನು ಸಂತ್ರಸ್ತರು ಅಂತಂದ್ರೆ ಸೊ ಇವಾಗ ಅಪಘಾತ ಆಗಿದೆ ಅಲ್ವಾ, ಆ ಅಪಘಾತಕ್ಕೆ ಒಳಗಾಗಿರುವಂತ ಒಂದು ಕುಟುಂಬ. ಓಕೆ. ಅದೇ ವ್ಯಕ್ತಿ. ಓಕೆ. ಸೊ ಈತನ ನಿರೀಕ್ಷೆಗಳು ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸೊ ಆತ ಬಯಸುವಂತದ್ದು ಫೇರ್ನೆಸ್ ಇನ್ ಟ್ರಯಲ್. ಓಕೆ. ಸೊ ಆತ ವಿಚಾರಣೆಯಲ್ಲಿ ಏನು ಅಪರಾಧಿ ಆಗಿರ್ತಾನಲ್ವಾ ಅದರಲ್ಲಿ ಸೊ ಅಂದ್ರೆ ನ್ಯಾಯೋಚಿತವಾಗಿ ವಿಚಾರಣೆಯನ್ನ ಮಾಡ್ಬೇಕಂತ ಬಯಸ್ತಾರೆ. ಹಾಗೆ ಸೊ ನ್ಯಾಯವನ್ನ ಬಯಸ್ತಾರೆ. ಹಾಗೆ ಸೊ ಇಲ್ಲಿ ರಿಅಶ್ಯೂರ್ ಸೆಕ್ಯೂರಿಟಿಯನ್ನ ಅಂದ್ರೆ ಸೊ ಇಲ್ಲಿ ಪ್ರಭಾವಿತ ಒಂದು ಕುಟುಂಬವಾಗಿರೋದ್ರಿಂದ ಸೊ ಇಲ್ಲಿ ಪ್ರಕರಣವನ್ನ ವಾಪಸ್ ಪಡೆದುಕೊಳ್ಳಲಿಕ್ಕೆ ಏನ್ ಮಾಡಲಾಗತ್ತೆ, ಕೆಲವೊಂದು ಬಾರಿ ಸೊ ಅವರ ವಿರುದ್ಧ ಸೊ ಇಲ್ಲಿ ದೌರ್ಜನ್ಯವನ್ನು ಕೂಡ ಮಾಡಲಾಗತ್ತೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನು ಕೂಡ ಇವರು ಬಯಸ್ತಾರೆ. ಹಾಗೆ ವಾಂಟ್ ಹಾರ್ಶ್ ಪನಿಷ್ಮೆಂಟ್ ಫಾರ್ ಅಫೆಂಡರ್. ಹೌದು. ಎಸ್. ಸೊ ಇಲ್ಲಿ ಯಾರು ಶಿಕ್ಷೆನ ಮಾಡಿರ್ತಾರಲ್ವಾ ಸೊ ಅವರ ವಿರುದ್ಧ ಇವರು ಕಠಿಣ ಶಿಕ್ಷೆಗೆ ಏನ್ ಮಾಡ್ತಾರೆ, ಆಗ್ರಹವನ್ನ ಮಾಡ್ತಾರೆ. ಎಸ್. ಸೊ ಇನ್ನು ಅಫೆಂಡರ್, ಓಕೆ, ತಪ್ಪಿತಸ್ಥ, ಓಕೆ, ಅಥವಾ ಅಪರಾಧಿ. ಓಕೆ. ಸೊ ಇವ್ರದ್ದೇನಾಗಿರುತ್ತೆ ಅಂತಂದ್ರೆ ಕನ್ಸರ್ನ್ ವಿತ್ ಪೇರ್ ಟ್ರೀಟ್ಮೆಂಟ್. ಸೊ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಸೊ ಇವರು ಪೇರ್ ಟ್ರೀಟ್ಮೆಂಟ್ ಅನ್ನ ಬಯಸ್ತಾರೆ. ಹಾಗೆ ಎಕ್ಸ್ಪೆಕ್ಟ್ ಪ್ರಪೋರ್ಷನಾಲಿಟಿ ಆಫ್ ಪನಿಷ್ಮೆಂಟ್ ಅಂದ್ರೆ ಕಡಿಮೆ ಶಿಕ್ಷೆನ ಬಯಸ್ತಾರೆ. ಹಾಗೆ ರಿಫಾರ್ಮ್ ಹಿಸ್ ಆರ್ ಹರ್ ಕಂಡಕ್ಟ್, ಅವರು ಏನ್ ಮಾಡಿರ್ತಾರಲ್ವಾ ತಪ್ಪನ್ನ ಅದನ್ನ ಕ್ಷಮಿಸಲಿಕ್ಕೆ ಕೇಳ್ತಾರೆ. ಹಾಗೆ ಅಂಡ್ ರಿಹ್ಯಾಬಿಲೇಟ್ ಇನ್ ಹಿಸ್ ಮೇನ್ ಸ್ಟ್ರೀಮ್ ಸೊಸೈಟಿ, ಅಂದ್ರೆ ಅವ್ರಿಗೆ ಮತ್ತೆ ಇವಾಗ ಶಿಕ್ಷೆಯನ್ನ ಅನುಭವಿಸಿದ ನಂತರ ಅವರನ್ನು ಕೂಡ ಒಂದು ಸಮಾಜದ ಮುಖ್ಯ ಭೂಮಿಕೆಯಲ್ಲಿ ಸೊ ಅವರಿಗೂ ಕೂಡ ಪುನರ್ವಸತಿಯನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಸೊ ಇವ್ರೇನ್ ಮಾಡ್ತಾರೆ, ಸೊ ತಮ್ಮ ಅಂದ್ರೆ ಇಂಟ್ರೆಸ್ಟ್ ಇರುತ್ತೆ ಈ ರೀತಿ ಅವ್ರಿಗೆ. ಇನ್ನು ಸಮಾಜಕ್ಕೆ ಬಂದ್ರೆ ಸೊ ಇಲ್ಲಿ ರಿಡಕ್ಷನ್ ಇನ್ ಕ್ರೈಮ್, ಸಮಾಜದಲ್ಲಿ ಈ ರೀತಿಯ ಒಂದು ಪನಿಷ್ಮೆಂಟ್ ನೀಡೋದ್ರಿಂದ ಏನಾಗುತ್ತೆ, ಇಲ್ಲಿ ಕ್ರೈಮ್ ಅನ್ನೋದು ಕಡಿಮೆ ಆಗುತ್ತೆ, ಪಬ್ಲಿಕ್ ಸೇಫ್ಟಿ ಹೆಚ್ಚುತ್ತೆ, ಅಪ್ಹೋಲ್ಡಿಂಗ್ ಸೋಷಿಯಲ್ ಮೋರಲ್ ವ್ಯಾಲ್ಯೂಸ್, ಹಾಗೆ ಡಿಗ್ನಿಫೈಡ್ ಇನ್ ಲಿವಿಂಗ್, ಅಂದ್ರೆ ಸಮಾಜದ ಜನರು ಕೂಡ ಏನಾಗುತ್ತೆ ಇಲ್ಲಿ ಆ ಒಂದು ಘನತೆಯಿಂದ ಬದುಕಲಿಕ್ಕೆ ಕಾರಣವಾಗುತ್ತೆ.
ಇನ್ನು ಗವರ್ಮೆಂಟ್ ಎಕ್ಸಾಂಪ್ಲಿಫೈ ಪನಿಷ್ಮೆಂಟ್ ಫಾರ್ ಡಿಟರಿಂಗ್ ಕ್ರೈಮ್. ಸೊ ಇಲ್ಲಿ ಈ ರೀತಿಯ ಒಂದು ಏನು ಕ್ರೈಮ್ಗಳನ್ನ ಕಡಿಮೆ ಮಾಡಲಿಕ್ಕೆ ಈ ರೀತಿಯ ಒಂದು ಪನಿಷ್ಮೆಂಟ್ಗಳನ್ನ ಜಾರಿಗೆ ತರುತ್ತೆ. ಹಾಗೆ ಇದು ಈ ರೀತಿಯ ಒಂದು ಪನಿಷ್ಮೆಂಟ್ಗಳಿಂದ ಅದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತೆ. ಹಾಗೆ ಜುಡಿಷಿಯರಿ ನ್ಯಾಯಾಂಗ. ಸೊ ಇದರ ರೋಲ್ ಏನಂತಂದ್ರೆ ಇಲ್ಲಿ ಡೆಲಿವರಿಂಗ್ ದ ಫೇರ್ ಅಂಡ್ ಇಂಪಾರ್ಷಿಯಲ್ ಪನಿಷ್ಮೆಂಟ್. ಸೊ ಇಲ್ಲಿ ಯಾವುದೇ ವ್ಯಕ್ತಿ, ಸೊ ಆತ ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿದ್ರು ಕೂಡ, ಸೊ ಇಲ್ಲಿ ನಿಷ್ಪಕ್ಷಪಾತವಾದ ಒಂದು ಪನಿಷ್ಮೆಂಟ್ ಅನ್ನ ನೀಡಬೇಕಾಗತ್ತೆ. ಹಾಗೆ ಎನ್ಶ್ಯೂರಿಂಗ್ ಪ್ರಪೋರ್ಷನಾಲಿಟಿ ಟು ಕ್ರೈಮ್ ಕಮಿಟೆಡ್, ರೀಸ್ಟೋರಿಂಗ್ ಬ್ಯಾಲೆನ್ಸ್ ಇನ್ ದ ಸೊಸೈಟಿ ಅಂಡ್ ಪ್ರಮೋಟ್ ಮೋರಲ್ ಗುಡ್. ಸೊ ಇಲ್ಲಿ ಡಿಫರೆಂಟ್ ಫಿಲಾಸಫೀಸ್ ಆಫ್ ಪನಿಷ್ಮೆಂಟ್ ಅಂಡ್ ಅಸೋಸಿಯೇಟೆಡ್ ಎಥಿಕಲ್ ಡಿಲೆಮಾ ಅಂದ್ರೆ, ಸೊ ಈ ಪನಿಷ್ಮೆಂಟ್ ಕುರಿತಾಗಿ ಹಲವಾರು ಸಿದ್ಧಾಂತಗಳಿವೆ. ಸೊ ಅದಕ್ಕೆ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನೈತಿಕ ದ್ವಂದ್ವಗಳು ಕೂಡ ಇದೆ. ಓಕೆ, ಹಾಗಿದ್ರೆ ಫಸ್ಟ್ ಏನಂತಂದ್ರೆ ಇಲ್ಲಿ ಈ ಒಂದು ಫಿಲಾಸಫಿ ಅಂದ್ರೆ ಡಿಟರೆನ್ಸ್ ಅಂದ್ರೆ ತಡೆಗಟ್ಟುವಿಕೆ. ಅಂದ್ರೆ ಇದೇನ್ ಹೇಳತ್ತಂತಂದ್ರೆ, ಸೊ ಇಲ್ಲಿ ಈ ರೀತಿಯ ಒಂದು ಪನಿಷ್ಮೆಂಟ್ಗಳನ್ನ ಮಾಡೋದ್ರಿಂದ ಏನಾಗತ್ತೆ, ಇಲ್ಲಿ ಅಪರಾಧಗಳು ಕಡಿಮೆ ಆಗತ್ತಂತ. ಓಕೆ, ಸೊ ಇದಾದ್ರೆ ಸೊ ಇದಕ್ಕೆ ಸಂಬಂಧಿಸಿದ ಎಥಿಕಲ್ ಡಿಲೆಮಾ ಏನಾಗಿರುತ್ತೆ ಅಥವಾ ನೈತಿಕ ದ್ವಂದ್ವ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಅಸೋಸಿಯೇಟೆಡ್ ಡಿಲೆಮಾ. ದ ಎಂಪಸೈಸ್ ಓಕೆ ಆನ್ ಡಿಟರೆನ್ಸ್ ಕ್ಯಾನ್ ಲೀಡ್ ಟು harsh punishment, potentially overshadowing rehabilitation and restorative justice ಅಂತ. ಅಂದ್ರೆ ಈ ರೀತಿಯ ಒಂದು ಹಾರ್ಶ್ ಟ್ರೀಟ್ಮೆಂಟ್ ಗಳನ್ನ ಮಾಡೋದ್ರಿಂದ ಏನಾಗತ್ತೆ ಇಲ್ಲಿ, ಸೊ ಇಲ್ಲಿ ಏನು ಜಸ್ಟಿಸ್ ಅನ್ನ ಮರಳಿ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸೊ ಇಲ್ಲಿ ಅವರ ಒಂದು ಪುನರ್ವಸತಿ ಏನು ಸಮಾಜದ ಮತ್ತೆ ಅವರು ರಿಲೀಸ್ ಆಗಿ ಬರ್ತಾರಲ್ವಾ, ಸೊ ಅದು ಅವರ ಒಂದು ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ. ಸೊ ಇಲ್ಲಿ ಏನು ಎಥಿಕಲ್ ಡಿಲೆಮಾ ಇರುವಂತದ್ದು. ಹಾಗೆ ಇನ್ಕೆಪಾಸಿಟೇಷನ್ ಅಂದ್ರೆ ಅಸಮರ್ಥತೆ. ಓಕೆ, ಸೊ ಈ ಥಿಯರಿ ಅಥವಾ ಈ ಒಂದು ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಈ ರೀತಿಯ ಒಂದು ಶಿಕ್ಷೆಗಳನ್ನ ನೀಡೋದ್ರಿಂದ ಸೊ ಇದೇನಾಗತ್ತೆ ಅಂತಂದ್ರೆ, ಸೊ ಆ ಅಫೆಂಡರ್ ಮತ್ತೆ ಫ್ಯೂಚರ್ ನಲ್ಲಿ ಅಪರಾಧಗಳನ್ನ ಸೊ ಮಾಡದಂತೆ ಅದೇನ್ ಮಾಡುತ್ತೆ, ಇಲ್ಲಿ ಪ್ರಿವೆಂಟ್ ಅನ್ನ ಮಾಡುತ್ತೆ ಅಥವಾ ಅದನ್ನ ನಿರ್ಬಂಧಿಸುತ್ತೆ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿಯ ಮಾಡರ್ನ್ ಪ್ರಿಸನ್ ಅಥವಾ ಮಾಡರ್ನ್ ಆಧುನಿಕ ಒಂದು ಕೈದಿಗಳಲ್ಲಿ ಸೊ ಇವ್ರೇನಾಗ್ತಾ ಇದಾರೆ ಅಂದ್ರೆ ಅಫೆಂಡರ್ಸ್ ಆರ್ ಐಸೋಲೇಟೆಡ್ ಫ್ರಾಮ್ ದ ಸೊಸೈಟಿ. ಒಂದು ಸಲ ಅವ್ರು ಏನಾದ್ರು ಶಿಕ್ಷೆಯನ್ನ ಅನುಭವಿಸಿ ಬಂದ ನಂತರ ಅವರನ್ನ ಯಾವ ರೀತಿ ನೋಡ್ಲಾಗತ್ತೆ ಅಥವಾ ಅವ್ರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತಂದ್ರೆ, ಅವರು ಸಮಾಜದಿಂದ ಪ್ರತ್ಯೇಕವಾಗಿದ್ದಾರೆ ಅನ್ನೋ ಹಾಗೆ ಸೊ ಅವರು ವಾಸವನ್ನ ಮಾಡ್ತಾರೆ. ಓಕೆ, ಸೊ ಈ ರೀತಿಯ ಒಂದು ಶಿಕ್ಷೆಗೆ ಸಂಬಂಧಿಸಿದಂತ ನೈತಿಕ ಒಂದು ದ್ವಂದ್ವ ಏನಂತಂದ್ರೆ ಇಲ್ಲಿ, ಸೊ ಇದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಆಗತ್ತೆ. ಹಾಗೆ ಪೊಟೆನ್ಶಿಯಲ್ ಫಾರ್ ಅಬ್ಯೂಸ್ ಅಂದ್ರೆ ಅವರನ್ನ ಸೊಸೈಟಿಯಲ್ಲಿ ಅವರನ್ನ ಸೊ ನಿಂದನೆಯನ್ನ ಮಾಡ್ತಾರೆ. ಹಾಗೆ ರೆಟ್ರಿಬ್ಯೂಷನ್ ಅಂತ ಅಂದ್ರೆ ಪ್ರತಿಕಾರ. ಓಕೆ, ಸೊ ಇಲ್ಲಿ ಈ ರೀತಿಯ ಶಿಕ್ಷೆಯ ಒಂದು ಉದ್ದೇಶ ಏನಿರುತ್ತೆ ಅಂತಂದ್ರೆ, ಆತ ಮಾಡಿರುವಂತಹ ಅಪರಾಧಕ್ಕೆ ಸೊ ತಕ್ಕ ಒಂದು ಶಿಕ್ಷೆಯನ್ನ ನೀಡಬೇಕಲ್ವಾ, ಪ್ರತಿಕಾರವನ್ನ ನೀಡಬೇಕಲ್ವಾ. ಸೊ ಅದಕ್ಕಾಗಿ ಪನಿಷ್ಮೆಂಟ್ ಅನ್ನ ನೀಡಬೇಕಂತ ಹೇಳುತ್ತೆ. ಹಾಗೆ ಸೊ ಇದಕ್ಕೆ ಸಂಬಂಧಿಸಿದ ಒಂದು ನೈತಿಕ ದ್ವಂದ್ವ ಏನಂತಂದ್ರೆ, ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಇದನ್ನ ಯಾಕೆ ಕ್ರಿಟಿಕೈಸ್ ಮಾಡ್ತಾರೆ ಅಂತಂದ್ರೆ, ಇದು ಓವರ್ಲಿ ರಿಜಿಡ್ ಆಗಿರುತ್ತೆ. ಹಾಗೆ ಡಿಸ್ಪ್ರಪೋರ್ಷನೇಟ್ ಅಂಡ್ ಲಿಮಿಟೆಡ್ ಇನ್ ಇಟ್ಸ್ ಕೆಪಾಸಿಟಿ ಆಗಿರೋದ್ರಿಂದ, ಅಂದ್ರೆ ಇದು ಏನ್ ಮಾಡಬಹುದು, ಸಾಮಾಜಿಕ ಒಂದು ಬದಲಾವಣೆಯನ್ನ ಚೇಂಜ್ ಮಾಡಬಹುದು ಅಥವಾ ಅದನ್ನ ಚೇಂಜ್ ಮಾಡತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಇದನ್ನ ಏನ್ ಮಾಡ್ತಾರೆ, ಈ ಒಂದು ಪನಿಷ್ಮೆಂಟ್ ಅನ್ನ ವಿರೋಧವನ್ನ ಮಾಡ್ತಾರೆ. ಎಸ್, ಸೊ ನೆಕ್ಸ್ಟ್ ಎಥಿಕಲ್ ಇಶ್ಯೂಸ್ ಇನ್ ಇಂಡಿಯನ್ ಪನಿಷ್ಮೆಂಟ್ ಸಿಸ್ಟಮ್. ಅಂದ್ರೆ ಭಾರತ ಯಾವ ರೀತಿ ಕಾನೂನು ವ್ಯವಸ್ಥೆ ಶಿಕ್ಷೆ ನೀಡಲಾಗತ್ತಲ್ವಾ, ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ನೈತಿಕ ಸವಾಲುಗಳು ಕಂಡು ಬರುತ್ತೆ ಅಂತಂದ್ರೆ, ಮೊದಲನೇದಾಗಿ ಬಯಾಸ್ ಅಥವಾ ಪಕ್ಷಪಾತತೆ. ಸೊ ಮೇಲೆ ಹೇಳಿದ ಹಾಗೆ ನಮಗೆ ಆ ಒಂದು ಪ್ರಕರಣದಲ್ಲಿ ನೀವು ನೋಡಿದ್ರೆ ಸೊ ಯಾವ ರೀತಿ ಪಕ್ಷಪಾತತೆ ಅನ್ನೋ ಕಂಡು ಬರುತ್ತೆ. ಅದು ಒಂದು ರೀತಿಯ ಗಂಭೀರ ಪ್ರಕರಣವಾಗಿದ್ರು ಕೂಡ ಸೊ ಆ ಒಂದು ಪ್ರಕರಣದಲ್ಲಿ ಏನ್ ಮಾಡಿದ್ದಾರೆ, ಅವರಿಗೆ ಕಡಿಮೆ ಶಿಕ್ಷೆಯನ್ನ ನೀಡಿದ್ದಾರೆ. ಸೊ ಈ ರೀತಿಯ ಒಂದು ಪಕ್ಷಪಾತತೆಯನ್ನು ಕಂಡು ಬರುತ್ತೆ. ಅದೇ ಇನ್ ಕೇಸ್ ಏನಾದ್ರೂ ಆತ ಪ್ರಭಾವಿ ಕುಟುಂಬದ ಸಂಬಂಧ ಪಡೆದೇ ಇದ್ದಿದ್ರೆ ಸೊ ಆತಗೆ ನೀಡುವಂತ ಶಿಕ್ಷೆನೂ ಬೇರೆ ಆಗಿರ್ತಿತ್ತು ಅಂತ. ಓಕೆ, ಸೊ ಹಿಯರ್ ಬಯಾಸ್. ಸೊ ಬಯಾಸ್ ಅಗೇನ್ಸ್ಟ್ ಪುವರ್ ಅಂಡ್ ಮಾರ್ಜಿನಲೈಸ್ಡ್. ಸೊ ಮೇಲಿನ ಒಂದು ಪ್ರಕರಣವನ್ನ ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ನೀವು ಬಳಸಬಹುದು. ಓಕೆ, ಸೊ ನೆಕ್ಸ್ಟ್ ಈ NCRB ಒಂದು ಡೇಟಾವನ್ನ ಕೊಟ್ಟಿದೆ. ಏನ್ ಡೇಟಾ ಅಂತಂದ್ರೆ, ಸೊ NCRB ಡೇಟಾ ಆನ್ ಪ್ರಿಸನ್ ಸ್ಟ್ಯಾಟಿಸ್ಟಿಕ್ಸ್
ಇಂಡಿಯಾ ಇನ್ 2022. ಸೊ ಇದೇನು ಹೇಳ್ತಂದ್ರೆ ಟೋಟಲ್ ನಂಬರ್ ಆಫ್ ಅಂಡರ್ ಟ್ರಯಲ್ ಅಂದ್ರೆ ವಿಚಾರಣಾಧೀನ ಕೈದಿಗಳು. ಓಕೆ, ಸೊ ಅಂಡರ್ ಟ್ರಯಲ್ ವಿಚಾರಣಾಧೀನ ಕೈದಿ ಅಂತ ಕರಿತೀವಿ ನಾವು ಇವರಿಗೆ. ಓಕೆ, ಸೊ ಫ್ರಮ್ ಎಸ್ ಸಿ ಅಂಡ್ ಎಸ್ ಟಿ ಕಮ್ಯುನಿಟಿ ಈಸ್ ರಿಲೇಟಿವ್ಲಿ ಹೈಯರ್. ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಒಂದು ಸಮುದಾಯಕ್ಕೆ ಬಿಲಾಂಗ್ ಆಗಿರುವಂತ ವಿಚಾರಣಾಧೀನ ಕೈದಿಗಳ ಸಂಖ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಸೊ ಇಲ್ಲಿ ಹೈಯರ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ ಇನ್ನೊಂದು ಎಥಿಕಲ್ ಇಶ್ಯೂ ಏನಂತಂದ್ರೆ ಇಲ್ಲಿ ಕರಪ್ಷನ್, ಭ್ರಷ್ಟಾಚಾರ ಅನ್ನೋದು ಕಂಡುಬರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಇಲ್ಲಿ ಜಸ್ಟಿಸ್ ಈಸ್ ಆಫನ್ ಡಿಲೇಡ್ ಆರ್ ಡಿನೈಡ್. ಸೊ ಇಲ್ಲಿ ಒಂದಿಷ್ಟು ಏನಂತಂದ್ರೆ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ನೀಡಬೇಕಾಗಿರುವಂತ ಏನಾದ್ರೂ ನ್ಯಾಯ ಏನಾಗಿರುತ್ತೆ ಅಲ್ವಾ, ಅದು ವಿಳಂಬವಾದ್ರೆ ಅಲ್ಲಿ ನಿಮಗೆ ನ್ಯಾಯ ಅನ್ನೋದು, ಸೊ ನ್ಯಾಯದಿಂದ ನೀವು ವಂಚನೆ ಆಗಿರ್ತೀರಿ ಅಂತ. ಓಕೆ, ಸೊ ನೆಕ್ಸ್ಟ್ ಇಯರ್ ನಾನ್ ಅಕೌಂಟಬಿಲಿಟಿ ಅಂದ್ರೆ ಇಲ್ಲಿ ಮಾಡಿರುವ ಒಂದು ಕೃತ್ಯಕ್ಕೆ ಸೊ ಇಲ್ಲಿ ಯಾರು ತಮ್ಮನ್ನ ಹೊಣೆಗಾರರನ್ನಾಗಿ ಮಾಡೋದಿಲ್ಲ. ಹಾಗೆ ಡಿಸ್ಪ್ಯಾರಿಟಿ ಇನ್ ಸೆಂಟೆನ್ಸ್. ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೀಡುವಂತಹ ಒಂದು ಅಥವಾ ಶಿಕ್ಷೆಗಳಲ್ಲಿ ಏನಿರುತ್ತೆ ಅಂತಂದ್ರೆ ಸೊ ಇಲ್ಲಿ ವ್ಯತ್ಯಾಸಗಳಿರುತ್ತೆ. ಸೊ ಏನಂದ್ರೆ ಕ್ಲಿಯರ್ ಪಾಲಿಸಿ ಫಾರ್ ಲೆಜಿಸ್ಲೇಷನ್ ಫಾರ್ ಸೆಂಟೆನ್ಸಿಂಗ್ ಇನ್ ಅಬ್ಸೆಂಟ್ ಇನ್ ಇಂಡಿಯನ್ ಲೀಗಲ್ ಸಿಸ್ಟಮ್ ಅಂಡ್ ಸೆಂಟೆನ್ಸಿಂಗ್ ಹ್ಯಾಸ್ ಬಿಕಮ್ ಜಡ್ ಸೆಂಟ್ರಿಕ್. ಓಕೆ, ಸೊ ಇಲ್ಲಿ ಶಿಕ್ಷೆ ಅನ್ನುವಂಥದ್ದು ನೋಡಿ, ಇವಾಗ ಅಪಘಾತ ಅಂತ ಅಂದ್ರೆ ಬಂದ್ರೆ ಸೊ ಇದರ ಕುರಿತಾಗಿ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಒಂದೇ ಅಪರಾಧ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನೀಡುವಂತ ಡಿಸಿಷನ್ ಭಿನ್ನವಾಗಿರುತ್ತೆ. ಹಾಗೆ ಕ್ಯಾಪಿಟಲ್ ಪನಿಷ್ಮೆಂಟ್, ಎಥಿಕಲ್ ಡಿಲೇಮಾ ಅಸೋಸಿಯೇಟೆಡ್ ವಿತ್ ಕ್ಯಾಪಿಟಲ್ ಪನಿಷ್ಮೆಂಟ್ ರಿವಾಲ್ವ್ ಅರೌಂಡ್ ರೈಟ್ ಟು ಲೈಫ್. ಸೊ ಇಲ್ಲಿ ನೀಡುವಂತ ಶಿಕ್ಷೆಗಳು ಯಾವುದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುತ್ತೆ ಅಂತಂದ್ರೆ ಆತನ ರೈಟ್ ಟು ಲೈಫ್, ಎಂಪತಿ, ಕಾನ್ಫಿಡೆನ್ಸ್ ಅಂಡ್ ಮೋರಲ್ ವ್ಯಾಲ್ಯೂಸ್ಗೆ ಅನುಗುಣವಾಗಿ ಏನ್ ಮಾಡಲಾಗುತ್ತೆ ಶಿಕ್ಷೆಯನ್ನ ನೀಡಲಾಗುತ್ತೆ. ಹಾಗೆ ಸೊ ಇಲ್ಲಿ ಕಸ್ಟೋಡಿಯಲ್ ಟಾರ್ಚರ್. ಸೊ ಕೆಲವೊಂದು ಏನಾಗಿರುತ್ತೆ ಇನ್ಸಿಡೆಂಟ್ಗಳಲ್ಲಿ ಪೊಲೀಸರೇ ಅವುಗಳನ್ನ ಟಾರ್ಚರ್ ಮಾಡ್ತಾರೆ. ಸೊ ಈ ರೀತಿಯ ಒಂದು ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ. ಸೊ ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ ಇಲ್ಲಿ ಶಿಕ್ಷೆ ಕುರಿತು ಏನ್ ಮಾಡ್ಬೇಕಂದ್ರೆ ಕ್ಲಿಯರ್ ಸೆಂಟೆನ್ಸಿಂಗ್ ಪಾಲಿಸಿ ಇರಬೇಕು. ಓಕೆ, ಸೊ ಎಲ್ರಿಗೂ ಕೂಡ ಒಂದೇ ರೀತಿಯ ಒಂದು ಅಪರಾಧಕ್ಕೆ ಎಲ್ರಿಗೂ ಕೂಡ ಸಮಾನವಾದಂತಹ ಒಂದು ಶಿಕ್ಷೆಯನ್ನ ನೀಡಬೇಕಂತ. ಓಕೆ, ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್, ಎಥಿಕಲ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಅಂದ್ರೆ ಸಾಮಾಜಿಕ ಒಂದು ಮಾಧ್ಯಮಗಳ ಒಂದು ವೇದಿಕೆಗಳನ್ನ ಸೊ ಇವುಗಳನ್ನ ನೈತಿಕವಾಗಿ ಯಾವ ರೀತಿ ಬಳಸಿಕೊಳ್ಬೇಕಂತ. ಓಕೆ, ಸೊ ಹಾಗಿದ್ರೆ ಈ ಒಂದು ಯಾಕೆ ಟಾಪಿಕ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ ರೀಸೆಂಟ್ಲಿ ಇತ್ತೀಚೆಗೆ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಕಾಗ್ನಿಜೆನ್ಸ್ ಆಫ್ ದ ವೈಲೇಷನ್ ಆಫ್ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂಡ್ ಅದರ್ ಲೀಗಲ್ ಪ್ರೊವಿಷನ್ಸ್ ಕನ್ಸರ್ನಿಂಗ್ ದಿ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಇನ್ ಎಲೆಕ್ಷನ್ ಕ್ಯಾಂಪೇನ್ ಬೈ ಪೊಲಿಟಿಕಲ್ ಪಾರ್ಟೀಸ್ ಅಂತ ಇದೆ. ಸೊ ಇಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಅಥವಾ ಮೀಡಿಯಾಗಳನ್ನ ಅಥವಾ ಸಮೂಹ ಮಾಧ್ಯಮಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾಗಿ ಕರಿತೀವಿ. ಓಕೆ, ಸೊ ಅಂದ್ರೆ ಈ ಮಾಧ್ಯಮಗಳು ಅನ್ನುವಂಥದ್ದು ಪೊಲಿಟಿಕಲಿ ನ್ಯೂಟ್ರಲ್ ಆಗಿರಬೇಕು, ತಟಸ್ಥವಾಗಿರಬೇಕು. ಅಂದ್ರೆ ಇದು ಯಾವುದೇ ಒಂದು ಪಕ್ಷದ ಪರವಾಗಿ ಪಕ್ಷವನ್ನ ವಹಿಸಿಕೊಂಡು ಮಾತನಾಡುವ ಹಾಗಿರೋದಿಲ್ಲ. ಓಕೆ, ಸೊ ಇಲ್ಲಿ ಒಂದು ಇತ್ತೀಚೆಗೆ ನಡೆದಂತಹ ಒಂದು 18th ಲೋಕಸಭೆ ಎಲೆಕ್ಷನ್ ನಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಸಿದ್ಧಾಂತಗಳನ್ನ ಪ್ರಚಾರ ಮಾಡಲಿಕ್ಕೆ ಈ ಏನು ಸಾಮಾಜಿಕ ಜಾಲತಾಣಗಳಂತ ಇದೆ ಅಲ್ವಾ, ಟಿವಿ ಮಾಧ್ಯಮಗಳಾಗಿರ್ಬೋದು ಅಥವಾ ಪ್ರಿಂಟಿಂಗ್ ಮೀಡಿಯಾಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಂತ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಅಥವಾ ಏನು ಇನ್ಸ್ಟಾಗ್ರಾಮ್ ಬರುತ್ತಲ್ವಾ, ಸೊ ಅವುಗಳನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳೋದನ್ನ ಸೊ ಇಲ್ಲಿ ಏನ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಾಯಿಂಟ್ ಮಾಡಿದ. ಸೊ ಇದರ ಕುರಿತಾಗಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೂಡ ಸೊ ಇಲ್ಲಿ ನೀಡಿದೆ. ಓಕೆ, ಸೊ ಇಲ್ಲಿ ಡಿಫರೆಂಟ್ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಇನ್ ದ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಈ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡುವಲ್ಲಿ ಯಾರೆಲ್ಲ ಹಿತಾಸಕ್ತಿದಾರರು ಬರ್ತಾರೆ ಅಂತಂದ್ರೆ ಇಲ್ಲಿ ಕಸ್ಟಮರ್ಸ್ ಬರ್ತಾರೆ, ಅಂದ್ರೆ ಸಿಟಿಜನ್ಸ್ ಬರ್ತಾರೆ, ಅಥವಾ ಅದನ್ನ ವಾಚ್ ಮಾಡುವಂತ ಆಡಿಯನ್ಸ್ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟರ್ ಬರ್ತಾರೆ, ಹಾಗೆ ಪೊಲಿಟಿಕಲ್ ಪಾರ್ಟಿ, ಗವರ್ಮೆಂಟ್, ಹಾಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇವುಗಳ ರೋಲ್ ಏನಾಗಿರುತ್ತೆ ಅಂತಂದ್ರೆ ಯೂಸರ್ಸ್ ಅಂತ ಬಂದ್ರೆ ಓಕೆ ವರ್ಚುವಲ್ ಸೋಷಿಯಲ್ ಕನೆಕ್ಟಿವಿಟಿ, ಹಾಗೆ ಆಕ್ಸೆಸ್ ಕ್ವಾಲಿಟಿ ಡಿಜಿಟಲ್ ಸರ್ವಿಸಸ್.
ಸೊ ಇವರ ಒಂದು ಏನು ಅಪೇಕ್ಷೆನ ಮಾಡ್ತಾರೆ ಅಂತಂದ್ರೆ ಈ ಒಂದು ಮಾಧ್ಯಮಗಳಿಂದ ಅವರು ಕ್ವಾಲಿಟಿ ಒಂದು ಸರ್ವಿಸ್ಗಳನ್ನ ಸೊ ಆಕ್ಸೆಸ್ ಮಾಡ್ತಾರೆ. ಓಕೆ, ಹಾಗೆ ಇನ್ನು ಸಾಮಾಜಿಕ ಮಾಧ್ಯಮಗಳ ಒಂದು ಕರ್ತವ್ಯ ಏನಂತಂದ್ರೆ ಅವರು ಕ್ವಾಲಿಟಿ ಸರ್ವಿಸ್ನ ಡೆಲಿವರಿ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಕಸ್ಟಮರ್ಗೆ ಬೇಕಾಗಿರುವಂತ ಒಂದು ಕ್ವಾಲಿಟಿ ಸರ್ವಿಸ್ನ ಅವರು ಪ್ರೊವೈಡ್ ಮಾಡಬೇಕು. ಹಾಗೇನು ರಾಜಕೀಯ ಪಕ್ಷಗಳು ಅಂತಂದ್ರೆ ಸೊ ಇವುಗಳನ್ನ ಇವರ ಒಂದು ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಈ ಸಾಮಾಜಿಕ ಮಾಧ್ಯಮಗಳನ್ನ ಸೊ ಇಲ್ಲಿ ವೋಟಿಂಗ್ ಪೀಪಲ್ನ ಸೊ ಇಲ್ಲಿ ಕೇಂದ್ರವಾಗಿಟ್ಟುಕೊಂಡು ಅವರ ಒಂದು ಮತವನ್ನ ಸೆಳೀಲಿಕ್ಕೆ ಸೊ ಈ ಮಾಧ್ಯಮಗಳನ್ನ ಬಳಸಿಕೊಳ್ಳುವಂತ ಉದ್ದೇಶ ಇರುತ್ತೆ. ಓಕೆ, ಹಾಗೆ ಇನ್ನು ಗವರ್ಮೆಂಟ್ ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಎನ್ಶ್ಯೂರಿಂಗ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಫೇರ್ ಕಾಂಪಿಟೇಷನ್. ಸೊ ಇಲ್ಲಿ ಮಾಧ್ಯಮಗಳ ನಡುವೆನೆ ಕಾಂಪಿಟೇಷನ್ ಇರುತ್ತೆ. ಸೊ ಹೀಗಾಗಿ ಅವುಗಳ ನಡುವೆ ಒಂದು ನ್ಯಾಯೋಚಿತ ಸ್ಪರ್ಧೆಗೆ ಅದು ಅವಕಾಶ ಅಥವಾ ಅದನ್ನ ಖಚಿತಪಡಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಈ ಒಂದು ಇದರಲ್ಲಿ ಸಾಮಾಜಿಕ ಮಾಧ್ಯಮಗಳನ್ನ ಎಥಿಕಲ್ ಆಗಿ ಬೆಳೆಸಿಕೊಳ್ಳುವಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಒಂದು ರೋಲ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಗ್ಲೋಬಲ್ ಕನ್ಸೆನ್ಸಸ್ ಆನ್ ಎಥಿಕಲ್ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಸಾಮಾಜಿಕವಾಗಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ನಾವು ಒಂದಿಷ್ಟು ಒಮ್ಮತಕ್ಕೆ ಬರಬೇಕಾಗತ್ತೆ. ಸೊ ಇವುಗಳನ್ನ ನಾವು ಸೊ ನ್ಯಾಯೋಚಿತವಾಗಿ ಬೆಳೆಸಿಕೊಳ್ತೀವಿ ಅಂತ. ಓಕೆ, ಸೊ ಈ ರೀತಿಯ ಒಂದು ಒಪ್ಪಂದವನ್ನ ಜಾಗತಿಕ ಮಟ್ಟದಲ್ಲಿ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಎಥಿಕಲ್ ಡಿಬೇಟ್ಸ್ ಕನ್ಸರ್ನಿಂಗ್ ಸೋಷಿಯಲ್ ಮೀಡಿಯಾ. ಓಕೆ, ಸೊ ಸಾಮಾಜಿಕ ಒಂದು ಮಾಧ್ಯಮಗಳ ಸಂಬಂಧಿಸಿದಂತೆ ಇಲ್ಲಿ ಕೆಲವೊಂದಿಷ್ಟು ನೈತಿಕ ಚರ್ಚೆಗಳಾಗ್ತಾ ಇದೆ. ಏನಂತಂದ್ರೆ ಇಂಡಿವಿಜುವಲ್ ವರ್ಸಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಪ್ರೈವಸಿ ಎನ್ನುವಂಥದ್ದು. ಓಕೆ, ವೈಲ್ ಡೇಟಾ ಕಲೆಕ್ಷನ್. ಸೊ ಇಲ್ಲಿ ನೀವು ನೋಡಿರ್ಬೋದು ಇತ್ತೀಚಿನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾವುದೇ ಒಂದು ಅಪರಾಧಕ್ಕೆ ಸಂಬಂಧಿಸಿದ್ರು ಕೂಡ ಸೊ ಅವರ ಫೋಟೋಗಳನ್ನ ಬ್ಲರ್ ಮಾಡದೆ ಹಾಗೆ ಇದು ಮಾಡ್ತಾರೆ, ಹಾಗೆ ತೋರಿಸ್ತಾರೆ ಅದನ್ನ. ಸೊ ಅದರಿಂದ ಏನಾಗುತ್ತೆ ಇಲ್ಲಿ ಅವರ ಒಂದು ಪ್ರೈವಸಿ ಅನ್ನೋದು ಏನಾಗುತ್ತೆ ಇಲ್ಲಿ ಉಲ್ಲಂಘನೆ ಆಗತ್ತೆ. ಸೊ ಅದರ ಒಟ್ಟಿಗೆ ಸೊ ಇಲ್ಲಿ ಸಾಮಾಜಿಕ ಏನು ಮೀಡಿಯಾಗಳಲ್ಲಿ ಇರ್ತಾರಲ್ವ ಆ ಒಂದು ವ್ಯಕ್ತಿಗಳ ಒಂದು ಚಾರಿತ್ರ್ಯ ಹರಣವನ್ನ ಕೂಡ ಮಾಡಲಾಗತ್ತೆ. ಓಕೆ, ಸೊ ಅಂದ್ರೆ ಇನ್ ಕೇಸ್ ಏನಾದ್ರೂ ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮಿಗಳು ಏನಿರ್ತಾರಲ್ವಾ ಸೊ ಅವರು ಯಾವುದೇ ಒಂದು ರಿಪೋರ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇನ್ ಕೇಸ್ ಅದು ಅವರ ವಿರುದ್ಧ ಅನಿಸಿದ್ರೆ ಆ ವ್ಯಕ್ತಿಗಳು ಏನ್ ಮಾಡ್ತಾರೆ ಇಲ್ಲಿ ಸೊ ಪ್ರತಿಕಾರವಾಗಿ ಅಂದ್ರೆ ಜರ್ನಲಿಸ್ಟ್ಗಳ ಪ್ರತಿಕಾರಕ್ಕಾಗಿ ಸೊ ಅವರ ವಿರುದ್ಧ ಏನ್ ಮಾಡ್ತಾರೆ ಇಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ. ಎಸ್, ಸೊ ನೆಕ್ಸ್ಟ್ ಏನಂತಂದ್ರೆ ಡಿಸ್ಕ್ರಿಮಿನೇಷನ್, ತಾರತಮ್ಯ. ಓಕೆ, ಸೊ ಏನಂತಂದ್ರೆ ಬ್ಯಾರಿಯರ್ಸ್ ಟು ಪಾರ್ಟಿಸಿಪೇಷನ್ ಬೈ ದ ವಲ್ನರೇಬಲ್ ಗ್ರೂಪ್. ಸೊ ಈ ಒಂದು ಇದರಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು. ಸೊ ಈ ಡಿಬೇಟ್ ಅಂತ ಇದ್ರೆ ಸೊ ಅಲ್ಲಿ ಏನಿರ್ತಾರೆ ಅಂತಂದ್ರೆ ಹೆಚ್ಚಾಗಿ ಪೊಲಿಟಿಕಲಿ ರಿಚ್ ಪೀಪಲ್ ಇರ್ತಾರೆ, ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ಡ್ ಪೀಪಲ್ ಇರ್ತಾರೆ. ಬಟ್ ಇಲ್ಲಿ ಜನಸಾಮಾನ್ಯರಿಗೆ ಅಥವಾ ದುರ್ಬಲ ವರ್ಗದವರಿಗೆ ಸೊ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸೊ ಹೆಚ್ಚಿನ ಒಂದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಅವರನ್ನ ಪಾರ್ಟಿಸಿಪೇಟ್ ಮಾಡುವಂತ ರೇಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಇನ್ನು ಈ ಸಾಮಾಜಿಕ ಅಥವಾ ಈ ಸಮೂಹ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಸುದ್ದಿಯಲ್ಲಿರುವಂತದ್ದು ಅವುಗಳು ಹೆಚ್ಚಾಗಿ ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡುತ್ತೆ ಅಂತ, ಅಂದ್ರೆ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡುತ್ತೆ ಅಂತ ಅಂದ್ರೆ. ಓಕೆ, ಸೊ ಇತ್ತೀಚೆಗೆ ಅಂದ್ರೆ ಏನು ಕೋವಿಡ್-19 ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಈ ಕೋವಿಡ್ ಲಸಿಕೆನ ತೆಗೆದುಕೊಂಡ್ರೆ ಏನಾದ್ರೂ ಅವಘಡಗಳಾಗತ್ತೆ ಅಥವಾ ಏನಾದ್ರು ಅದನ್ನ ತಗೊಂಡ್ರೆ ಜೀವಕ್ಕೆ ಹಾನಿ ಆಗತ್ತೆ ಅಂತ ಸೊ ಜನರಲ್ ಏನ್ ಮಾಡಿತ್ತು ಅಂತಂದ್ರೆ ಈ ಸುಳ್ಳು ಸುದ್ದಿಯ ಮೂಲಕ ಅಪಪ್ರಚಾರವನ್ನ ಮಾಡಿದ್ದೆವು. ಓಕೆ, ಸೊ ನೆಕ್ಸ್ಟ್ ಸೊಸೈಟಿ ವರ್ಸಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಸಮಾಜ ಮತ್ತು ಸೊ ಅದರ ವಿರುದ್ಧ ಏನಂತಂದ್ರೆ ಇಲ್ಲಿ ಸಮೂಹ ಮಾಧ್ಯಮಗಳ. ಓಕೆ, ಸೊ ಇಲ್ಲಿ ಪೋಲರೈಸೇಷನ್. ಓಕೆ, ಸೊ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಾಧ್ಯಮದಲ್ಲಿ ಬರುವಂತಹ ಒಂದು ವಿಚಾರಧಾರೆಗಳು ಏನಿರುತ್ತಲ್ವಾ ಸೊ ಇಲ್ಲಿ ಬೇರೆ ಬೇರೆ ಚಾನೆಲ್ಗಳು ಒಂದಿಷ್ಟು ಪಕ್ಷಗಳ ಪರವನ್ನ ಬಯಸ್ಕೊಂಡು ಮಾತಾಡತ್ತೆ. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ ಸೊ ನೋಡುವಂತ ವ್ಯಕ್ತಿಗಳು ಕೂಡ ಏನಾಗತ್ತೆ ಅಂತಂದ್ರೆ ಸೊ ಅದರ ಪರವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ವಾದವನ್ನ ಅಥವಾ ಅದೇ ಐಡಿಯಾಲಜಿನ ಅವರು ಕೂಡ ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಅದಕ್ಕೆ ನಾವು ಒಂದು ಪದ ಬಳಸ್ತೀವಿ ಏನಂತಂದ್ರೆ ರ್ಯಾಡಿಕಲೈಸೇಷನ್ ಅಂತ ಅಥವಾ ಆಮೂಲಾಗ್ರೀಕರಣ ಅಂತ. ಓಕೆ, ಅಂದ್ರೆ ಆ ವಿಚಾರಗಳನ್ನ ನೀವೇ ಅಳವಡಿಸ್ಕೊಳ್ಳಿ ಸ್ವತಃ. ಓಕೆ, ಎಸ್, ಸೊ ಇಲ್ಲಿ ನೀವು ನೋಡಿರ್ಬೋದು ಇತ್ತೀಚೆಗೆ ರೋಹಿಂಗ್ಯಾದಲ್ಲಿ ಏನಾಯ್ತು ಇವಾಗ ಮೈನಾರಿಟಿ ಕಾನ್ಫ್ಲಿಕ್ಟ್ ಏನಾಯ್ತಲ್ವಾ. ಸೊ ಇಲ್ಲಿ ಕುಕಿ ಮತ್ತು ಮೈತೈ ಒಂದು ಬುಡಕಟ್ಟು ಸಮುದಾಯದ ನಡುವೆ ಸೊ ಅದಕ್ಕೆ ಹೆಚ್ಚಿನ ಒಂದು ಕಾರಣ ಮಾಡಿದ್ದಂತಂದ್ರೆ ಈ ಫೇಸ್ಬುಕ್ ಅನ್ನ ಬಳಸ್ಕೊಂಡಿದ್ದು. ಓಕೆ, ಸೊ ಅಲ್ಲಿ ಏನ್ ಮಾಡಲಾಗಿತ್ತು ಪರಸ್ಪರ ಒಂದು ಸಮುದಾಯಗಳ ವಿರುದ್ಧ ಅಲ್ಲಿ ಏನ್ ಮಾಡಲಾಗಿತ್ತು ಸೊ ಪರಸ್ಪರ ಅಲ್ಲಿ ಟೀಕೆಗಳನ್ನ ಮಾಡಲಾಗಿತ್ತು. ಸೊ ಇದು ಮತ್ತಷ್ಟು ಏನು
ಸಂಘರ್ಷಕ್ಕೆ ಕೂಡ ಕಾರಣವಾಗಿರೋದನ್ನ ನಾವು ನೋಡಿದೀವಿ. ಓಕೆ, ನೆಕ್ಸ್ಟ್ ಇಯರ್ ರೆಗ್ಯುಲೇಟರಿ ಎಕೋಸಿಸ್ಟಮ್ ವರ್ಸಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಇರುತ್ತೆ ಒಂದ್ ಕಡೆ, ಇಂಡಿವಿಜುವಲ್ ಫ್ರೀಡಮ್ ಕೂಡ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಏನ್ ಮಾಡತ್ತಂತಂದ್ರೆ, ಸೊ ಇಲ್ಲಿ ಮಾಧ್ಯಮಗಳು ಕೂಡ ಏನಿರುತ್ತೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇರುತ್ತೆ. ಸೊ ಇವುಗಳನ್ನ ಕೂಡ ಏನ್ ಮಾಡ್ಲಾಗತ್ತೆ ಅಂದ್ರೆ ಕೆಲವೊಂದು ಬಾರಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಓಕೆ, ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರೀಯ ಒಂದು ಭದ್ರತೆ ಮತ್ತು ಡಿಗ್ನಿಟಿಯನ್ನ ಕೆಲವೊಂದು ಬಾರಿ ಏನ್ ಮಾಡತ್ತೆ ಅಂತಂದ್ರೆ ಮಾಧ್ಯಮ ಕೂಡ ಉಲ್ಲಂಘನೆಯನ್ನ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ, ಅಂದ್ರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ. ಓಕೆ, ಸೊ ಅಂದ್ರೆ ಇವರು ಮಾಡುವಂತ ಯಾವುದೇ ಆಕ್ಷನ್ಗಳಿಗೆ ಸೊ ಇವರು ಹೊಣೆಗಾರರಾಗಿರೋದಿಲ್ಲ. ಓಕೆ, ಅಥವಾ ಅದನ್ನ ಪಾರದರ್ಶಕತೆಯಿಂದ ಅದನ್ನ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ವಾಟ್ಸ್ಆಪ್ ಅಂತ ಅಂದ್ರೆ ಬಂದ್ರೆ ಸೊ ಅಲ್ಲಿ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಅಂದ್ರೆ ಸೊ ನೀವು ಮಾಡುವಂತ ಕ್ರಿಮಿನಲ್ ಆಕ್ಟಿವ್ ಅನ್ನ ಥರ್ಡ್ ಪರ್ಸನ್ ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಿದ್ರೆ ಸೊ ಯಾವ ಒಂದು ತತ್ವಗಳು ಅಥವಾ ಯಾವ ಒಂದು ಪ್ರಾಕ್ಟೀಸ್ಗಳು ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಎಥಿಕಲ್ ಆಗಿ ಮಾಡಬಹುದು ಅಂತಂದ್ರೆ, ಓಕೆ, ಸೊ ಫಸ್ಟ್ ಒನ್ ಡ್ಯೂ ಡಿಲಿಜೆನ್ಸ್, ಅಂದ್ರೆ ಶ್ರದ್ಧೆ ಇರಬೇಕು. ಹಾಗೆ ಅವುಗಳಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕು. ಹಾಗೆ ಸೊ ಇಲ್ಲಿ ಅಂದ್ರೆ ಆ ಒಂದು ಸಮೂಹ ಮಾಧ್ಯಮಗಳು ಕೈಗೊಳ್ಳುವಂತ ನಿರ್ಧಾರಗಳಿಗೆ ಅವು ಹೊಣೆಗಾರರಾಗಿರಬೇಕು. ಎಸ್, ಸೊ ಹಾಗೆ ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವು ವೇ ಫಾರ್ವರ್ಡ್ ಐಡಿಯಲ್ ಕಂಡಕ್ಟ್ ಆಫ್ ಸ್ಟೇಕ್ ಹೋಲ್ಡರ್. ಸೊ ಇಲ್ಲಿ ಲೀಗಲ್ ಅಂಡ್ ರೆಗ್ಯುಲೇಟರಿ ಎಕೋಸಿಸ್ಟಮ್. ಓಕೆ, ಸೊ ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಅಂತ ಇದೆ, ರೂಲ್ಸ್ 2021. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಮಾಧ್ಯಮಗಳಿಗೆ ಕೆಲವೊಂದಿಷ್ಟು ಕೋಡ್ ಆಫ್ ಫೀಚರ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಅಂದ್ರೆ ಮಾಧ್ಯಮಗಳು ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದನ್ನು ಕೂಡ ಸೊ ಈ ಒಂದು ರೂಲ್ಸ್ ಗಳಲ್ಲಿ ಹೇಳಲಾಗುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಸಂಬಂಧಿಸಿದಂತೆ ಸೊ ಇವುಗಳು ಏನ್ ಮಾಡ್ಬೇಕು ಇಲ್ಲಿ, ಸೊ ಇಲ್ಲಿ ದ ನೀಡ್ ಟು ಪ್ರೊಟೆಕ್ಟ್ ಯೂಸರ್ಸ್ ಅಂಡ್ ಮೇಂಟೈನ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್, ಅಂದ್ರೆ ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಗಳನ್ನ ಕಾಪಾಡಬೇಕು. ಹಾಗೆ ಇನ್ನು ರಾಜಕೀಯ ಪಕ್ಷಗಳು, ಓಕೆ, ಸೊ ಇವುಗಳು ನೀಡ್ ಟು ಫಾಲೋ ದಿ ಗೈಡ್ಲೈನ್ಸ್ ಅಂಡ್ ಲಾಸ್ ಕನ್ಸರ್ನಿಂಗ್ ಟು ದಿ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಎಲೆಕ್ಷನ್. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಹೇಳಿದೆ ಅಲ್ವಾ, ಸೊ ಆ ರೀತಿ ಒಂದು ಗೈಡ್ಲೈನ್ಸ್ ಗಳನ್ನ ಸೊ ಇಲ್ಲಿ ಅಳವಡಿಸಿಕೊಂಡು ಸೋಷಿಯಲ್ ಮೀಡಿಯಾಗಳನ್ನ ಸರಿಯಾಗಿ ಅದನ್ನ ಯೂಟಿಲೈಸ್ ಮಾಡಿಕೊಳ್ಬೇಕಂತ. ಓಕೆ, ಎಸ್, ಕನ್ಕ್ಲೂಷನ್ ಅಲ್ಲಿ ನಾವೇನ್ ಹೇಳ್ಬೋದು ಅಂತಂದ್ರೆ ಆರ್ಗನೈಸೇಷನ್ ಲೈಕ್ ಆಪಲ್ ವಿತ್ ಇಟ್ಸ್ iOS 14.5 have initiated giving more power to the users in terms of opting for tracking. X Twitter ಕೂಡ ಸಿವಿಲ್ ಇಂಟಿಗ್ರಿಟಿ ಪಾಲಿಸಿಯನ್ನ is also step in the right direction. Okay, by using social media thoughtfully and responsibly, we can all help to create a safer and more positive online environment. ಅಂದ್ರೆ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಪಲ್ ಕಂಪನಿಯವರು ಸೊ ಒಂದಿಷ್ಟು ಇನಿಷಿಯೇಟಿವ್ನ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಸೊ ಎಕ್ಸ್ ಅಂದ್ರೆ ಪ್ರೀವಿಯಸ್ ಏನೈತಿ ಟ್ವಿಟ್ಟರ್ ಅನ್ನುವಂಥದ್ದು ಇತ್ತಲ್ವಾ, ಸೊ ಇವ್ರಿಗೆ ಯೂಸರ್ಗಳಿಗೆ ಏನ್ ಮಾಡ್ಲಾಗತ್ತೆ ಅಂದ್ರೆ ಇವುಗಳ ಮೂಲಕ ಸೊ ಇಲ್ಲಿ ರೇಟಿಂಗ್ ಅನ್ನ ಕೊಡ್ತಾರೆ. ಸೊ ಅದನ್ನ ಆಯ್ಕೆ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಸೊ ಇಲ್ಲಿ ಚಾಯ್ಸಿಂಗ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಅಂದ್ರೆ ಅದನ್ನ ನೀವು ಏನ್ ಮಾಡ್ಬೋದು, ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಥವಾ ಯೂಸ್ ಮಾಡ್ಕೊಳ್ದೇನೆ ಇರ್ಬೋದು. ಸೊ ಈ ರೀತಿ ಒಂದು ಚಾಯ್ಸಿಂಗ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬಳಕೆದಾರರಿಗೆ ನೀಡಲಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಎಥಿಕ್ಸ್ ಅಂಡ್ ಎಂಟರ್ಪ್ರಿನರ್ಶಿಪ್, ಅಂದ್ರೆ ಇಲ್ಲಿ ನೈತಿಕತೆ ಮತ್ತು ಏನು ಎಂಟರ್ಪ್ರಿನರ್ಶಿಪ್ ಅಂತಂದ್ರೆ ಉದ್ಯಮ. ಓಕೆ, ಸೊ ಇಲ್ಲಿ ಯಾಕೆ ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ರೀಸೆಂಟ್ಲಿ ಇತ್ತೀಚೆಗೆ ಜ್ಯೂರಿ ಮೆಟ್ ಟು ರೆಕಗ್ನೈಸ್ ಮೋಸ್ಟ್ ಬ್ರಿಲಿಯಂಟ್ ಯಂಗ್ ಲೀಡರ್ ಆಫ್ ಕಾರ್ಪೊರೇಟ್ ಇಂಡಿಯಾ ಫಾರ್ 10th ಎಡಿಷನ್ ಆಫ್ 40 Under 40 ಫಾರ್ ಪಬ್ಲಿಕೇಶನ್. ಸೊ ಇತ್ತೀಚೆಗೆ ಜ್ಯೂರಿ ಅಂದ್ರೆ ಈ ಒಬ್ಬ ನ್ಯಾಯವಾದಿ ಏನ್ ಮಾಡಿದೆ ಅಂತಂದ್ರೆ ಸೊ ಇಲ್ಲಿ ಮೋಸ್ಟ್ ಬ್ರಿಲಿಯಂಟ್ ಯಂಗ್ ಲೀಡರ್ಸ್ ನ ಭೇಟಿಯಾಗಿದ್ದಾರೆ. ಸೊ ಆ ಭೇಟಿ ಆದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದಾರೆ. ಸೊ ಏನಂತಂದ್ರೆ ಯಂಗ್ ಎಂಟರ್ಪ್ರಿನರ್ಸ್, ಸೊ ಏನು ಇವಾಗ ತರುಣ ಉದ್ಯಮಗಳು ಏನಿರ್ತಾರಲ್ವಾ, ಅವರು ನಾಟ್ ಓನ್ಲಿ ಡೆಮಾನ್ಸ್ಟ್ರೇಟೆಡ್ ಪ್ರೊಫೆಷನಲ್ ಅಂಡ್ ಬಿಸಿನೆಸ್. ಸೊ ಇವರು ಉದ್ಯಮಗಳಿಗೆ ಮಾತ್ರ ಅಂಟಿಕೊಂಡಿರೋದಿಲ್ಲ, ಅದರ ಜೊತೆಗೆ ಬಟ್ ಆಲ್ಸೋ ಬಿಲೀವ್ಡ್ ಇನ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಅಂದ್ರೆ ಅವರು ವೃತ್ತಿಪರವಾಗಿ ಉದ್ಯಮಿಗಳಾಗೋದ್ರ ಜೊತೆಗೆ ಅವರು ಸೊಸೈಟಿಗೆ ಅಂದ್ರೆ ಸಮಾಜಕ್ಕೆ ಏನಾದ್ರೂ ಕೊಡುಗೆನ ನೀಡಬೇಕಂತ ಅನ್ನುವಂತ
ಆಶಾಭಾವನೆಯನ್ನ ಹೊಂದಿದ್ದಾರೆ ಅಂತ ಸೊ ಈ ಜೂರಿಯವರು ಹೇಳ್ತಾ ಇದ್ದಾರೆ. ಓಕೆ, ಎಸ್. ಸೊ ಇಲ್ಲಿ ಎಂಟರ್ಪ್ರಿನರ್ಸ್ ಆಗಿರ್ಬೋದು, ಕಸ್ಟಮರ್ಸ್, ಸೊ ಇವರೆಲ್ಲ ರೋಲ್ ಅಥವಾ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಸೊ ಉದ್ಯಮಿ ಅಂತ ಬಂದ್ರೆ ಅವರ ಒಂದು ಏನು ಇಂಟ್ರೆಸ್ಟ್ ಅಂತಂದ್ರೆ ಅವರು ಒಬ್ಬ ಯಶಸ್ವಿ ಬಂಡವಾಳ ಒಂದು ಮಾದರಿ ವ್ಯಕ್ತಿಗಳಾಗಿ ರೂಪುಕೊಳ್ಬೇಕಂತ ಸೊ ಅವರಲ್ಲಿ ಇರುತ್ತೆ. ಹಾಗೆ ಸೊ ಇವರು ಎಕ್ಸ್ಪೆಕ್ಟ್ ಕೋಆಪರೇಷನ್ ಫ್ರಮ್ ಎಂಪ್ಲಾಯೀ ಅಂಡ್ ರೆಗ್ಯುಲೇಟರಿ ಬಾಡೀಸ್, ಅಂದ್ರೆ ಅವರು ಎಂಪ್ಲಾಯಿಗಳಿಂದ ಹಾಗೆ ರೆಗ್ಯುಲೇಟರಿ ಬಾಡಿಗಳಿಂದ ಏನ್ ಮಾಡ್ತಾರೆ, ಇಲ್ಲಿ ಸಹಕಾರವನ್ನ ಅಥವಾ ಕೋಆಪರೇಷನ್ ಬಯಸ್ತಾರೆ. ಹಾಗೆ ಕಸ್ಟಮರ್ ಆದವರು ಕೂಡ ಏನ್ ಮಾಡ್ತಾರೆ ಇಲ್ಲಿ ಸೊ ಉತ್ತಮವಾದಂತ ಪ್ರಾಡಕ್ಟ್ಸ್ ಅಥವಾ ಸೇವೆಗಳನ್ನ ಬಯಸ್ತಾರೆ. ಹಾಗೆ ಅವುಗಳನ್ನ ಒಂದು ನ್ಯಾಯೋಚಿತ ಅಥವಾ ರೀಸನೇಬಲ್ ಕಾಸ್ಟ್ ಅದನ್ನ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾರೆ. ಓಕೆ, ಎಸ್. ಸೊ ಎಕ್ಸ್ಪೆಕ್ಟ್ ಎಥಿಕಲ್ ಪ್ರಾಕ್ಟೀಸ್ ಫ್ರಮ್ ಎಂಟರ್ಪ್ರಿನರ್ಸ್. ಸೊ ಇಲ್ಲಿ ನೀವು ಇತ್ತೀಚೆಗೆ ನೋಡಿರ್ಬೋದು GT ಮಾಲ್. ಓಕೆ, ಸೊ ಅಲ್ಲಿ ಏನ್ ಮಾಡಲಾಗಿತ್ತು ಅಂತಂದ್ರೆ ಒಬ್ಬ ರೈತ ಪಂಚೆ ಅಥವಾ ಅಥವಾ ನಮ್ಮ ಕಡೆ ಅದನ್ನ ದೋತ್ರ ಅಂತ ಕರಿತೀವಿ. ಸೊ ಅದನ್ನ ತೊಟ್ಟು ಬಂದಂತಹ ರೈತನನ್ನ ಅವರೊಳಗೆ ಬಿಡಲಿಲ್ಲ. ಓಕೆ, ಸೊ ಈ ರೀತಿಯ ಒಂದು ಏನು ಎಥಿಕಲ್ ಮಾಲ್ ಪ್ರಾಕ್ಟೀಸ್ ಅಥವಾ ಕೆಲವೊಂದು ಇದರಲ್ಲಿ ಏನ್ ಮಾಡ್ತಾರೆ ಅಂತಾರೆ ಮಾಲ್ ಪ್ರಾಕ್ಟೀಸ್, ಅವುಗಳನ್ನ ಅಂದ್ರೆ ಕಳಪೆ ವಸ್ತುವನ್ನು ಕೂಡ ಮಾರಾಟವನ್ನ ಮಾಡ್ತಾರೆ. ಓಕೆ, ಸೊ ಈ ರೀತಿ ಆಗದೆ ಇರುವಂತ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಕಸ್ಟಮರ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ಗವರ್ಮೆಂಟ್ ಆರ್ ರೆಗ್ಯುಲೇಟರಿ ಅಥಾರಿಟಿ. ಸೊ ಇಲ್ಲಿ ಸರ್ಕಾರದ ರೋಲ್ ಏನಾಗಿರುತ್ತೆ ಅಂದ್ರೆ ಕ್ರಿಯೇಟಿಂಗ್ ಪಾಸಿಟಿವ್ ಎನ್ವಿರಾನ್ಮೆಂಟ್, ಅಂದ್ರೆ ಒಂದು ಧನಾತ್ಮಕ ಒಂದು ಪರಿಸರ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡುವಂತದ್ದು ಸರ್ಕಾರದ ರೋಲ್ ಆಗಿರುತ್ತೆ. ಹಾಗೆ ಇನ್ನು ಆ ಕಂಪನಿ ಅಥವಾ ಆ ಒಂದು ಉದ್ಯಮದಲ್ಲಿರುವಂತ ಉದ್ಯೋಗ ಒಂದು ರೋಲ್ ಏನಾಗಿರುತ್ತೆ ಅಂತಂದ್ರೆ ಇವರು ಸೊ ಅಲ್ಲಿ ರೆಸ್ಪೆಕ್ಟ್ ಅನ್ನ ಬಯಸ್ತಾರೆ. ಹಾಗೆ ಆನರ್ ಅಟ್ ದೇರ್ ವರ್ಕ್ ಸ್ಪೇಸ್, ಗೌರವ ಮತ್ತು ರೆಸ್ಪೆಕ್ಟ್ ಅನ್ನ ಸೊ ಆ ಒಂದು ಕೆಲಸದ ಸ್ಥಳದಲ್ಲಿ ಕೂಡ ಬಳಸ್ತಾರೆ. ಹಾಗೆ ಶುಡ್ ಬಿ ಗುಡ್ ವರ್ಕ್ ಕಲ್ಚರ್ ವಿತೌಟ್ ಮಚ್ ಆಫೀಸ್ ಪಾಲಿಟಿಕ್ಸ್. ಸೊ ಅಂದ್ರೆ ಇವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವರ ಮೇಲೆ ಹೆಚ್ಚಿನ ಒಂದು ನಿಯಂತ್ರಣವನ್ನ ಹೇರಬಾರದು. ಓಕೆ, ಸೊ ಅವರಿಗೆ ಒಂದು ಉತ್ತಮ ಕೆಲಸದ ಸಂಸ್ಕೃತಿಯನ್ನ ಕೂಡ ಅಲ್ಲಿ ಸೊ ನೀಡಬೇಕಾಗತ್ತೆ. ಹಾಗೆ ಬಿಸಿನೆಸ್ ಪಾರ್ಟ್ನರ್ಸ್ ಅಂಡ್ ಡೀಲರ್ಸ್. ಸೊ ಈ ಒಂದು ಉದ್ಯಮದೊಂದಿಗೆ ಯಾರು ಪಾಲುದಾರರಾಗಿರ್ತಾರಲ್ವಾ, ಸೊ ಅವರದ್ದು ಏನಿರುತ್ತೆ ಅಂತಂದ್ರೆ ಅವರು ಆ ಅಗ್ರಿಮೆಂಟ್ಗೆ ಸಹಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಸೈನಲ್ಲಿ ಅಥವಾ ಆ ಒಂದು ಉದ್ಯಮದಲ್ಲಿ ಪಾರದರ್ಶಕತೆ ಅಥವಾ ಹೊಣೆಗಾರಿಕೆಯನ್ನ ಸೊ ಇಲ್ಲಿ ಅವರು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಇದರಲ್ಲಿ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರು, ಓಕೆ, ಸೊ ಇವರ ಒಂದು ಇಂಟ್ರೆಸ್ಟ್ ಏನಾಗಿರುತ್ತೆ ಅವರ ಅಥವಾ ಇವರ ಒಂದು ಹಿತಾಸಕ್ತಿ ಏನಾಗಿರುತ್ತೆ ಅಂತಂದ್ರೆ ಅವರು ಆ ಕಂಪನಿಯಿಂದ ಅಥವಾ ಆ ಉದ್ಯಮದಿಂದ ಹೆಚ್ಚಿನ ಒಂದು ಲಾಭವನ್ನ ನಿರೀಕ್ಷಣೆ ಮಾಡ್ತಾರೆ. ಸೊ ಇಲ್ಲಿ NGO ಅಂತ ಬರುತ್ತೆ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಥವಾ ಕಮ್ಯುನಿಟಿ. ಸೊ ಇವರ ರೋಲ್ ಏನಲ್ಲಿ ಗಿವ್ ಪ್ರಿಯಾರಿಟಿ ದೇರ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಅಲಾಂಗ್ ವಿತ್ ಪ್ರಾಫಿಟಬಿಲಿಟಿ. ಸೊ ಈ ಉದ್ಯಮಗಳು ಕೂಡ ಏನ್ ಮಾಡ್ಬೇಕಂದ್ರೆ ತಮ್ಮ ಲಾಭದ ಜೊತೆಗೆ ಇಲ್ಲಿ ಸಮಾಜ ಮತ್ತು ಪರಿಸರಕ್ಕೂ ಕೂಡ ಹೊಣೆಗಾರರಾಗಿರ್ಬೇಕಂತ ಸೊ ಈ NGO ಕೂಡ ನೋಡಿಕೊಳ್ಳುತ್ತೆ. ಓಕೆ, ಸೊ ಹಾಗಿದ್ರೆ ಈ ಒಂದು ಎಂಟರ್ಪ್ರಿನರ್ಸ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಎಥಿಕಲ್ ಇಶ್ಯೂಗಳಿದೆ ಅಂತಂದ್ರೆ ಫಸ್ಟ್ ಒನ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅಂದ್ರೆ ಸ್ವಹಿತಾಸಕ್ತಿ ಸಂಘರ್ಷ ಅಂತ. ಓಕೆ, ಸೊ ಏನಿದು ಸ್ವಹಿತಾಸಕ್ತಿ ಸಂಘರ್ಷ ಅಂತಂದ್ರೆ ಎಂಟರ್ಪ್ರಿನರ್ಸ್ ಆಫನ್ ಫೇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೇಂಟೈನಿಂಗ್ ಪ್ರಾಫಿಟಬಿಲಿಟಿ ಆಫ್ ಕಂಪನಿ ಅಂಡ್ ಸೋಷಿಯಲ್ ಇಂಪ್ಯಾಕ್ಟ್. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಸೊ ಇಲ್ಲಿ ಕಂಪನಿಗಳ ಒಂದು ಉದ್ದೇಶ ಏನಿರುತ್ತೆ ಲಾಭ ಗಳಿಕೆ ಆಗಿರುತ್ತೆ. ಓಕೆ, ಸೊ ಇದರ ಒಟ್ಟಿಗೆ ಅವರು ಒಂದು ಆ ಕಂಪನಿಯ ಒಂದು ಸೋಷಿಯಲ್ ವೆಲ್ಫೇರ್ ಅನ್ನ ಬಯಸಿದ್ರೆ ಸೊ ಅವರ ಲಾಭದ ಮೇಲೆ ಅದು ಏನಾಗುತ್ತೆ ಇಂಪ್ಯಾಕ್ಟ್ ಅನ್ನ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಕ್ಲೈನ್ ಆಫ್ ಬೈಜೂಸ್ ಡ್ಯೂ ಟು ದ ಪುವರ್ ಫೈನಾನ್ಷಿಯಲ್ ಡಿಸಿಷನ್. ಓಕೆ, ಸೊ ನೀವು ಇತ್ತೀಚೆಗೆ ನೋಡಿರ್ಬೋದು ಬೈಜೂಸ್ ಎನ್ನುವಂತ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಏನಿದೆ ಅಲ್ವಾ, ಸೊ ಇವ್ರು ಏನ್ ಮಾಡ್ತಾ ಇದಾರೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಸೊ ತಮ್ಮ ಸಂಸ್ಥೆಯ ಒಂದು ಪ್ರಚಾರಕ್ಕಾಗಿ ಅಡ್ವರ್ಟೈಸ್ಮೆಂಟ್ಗೆ ಬಳಸಿಕೊಂಡವು. ಹೀಗಾಗಿ ಅದು ಏನಾಯ್ತು ಇವಾಗ ಸೊ ಆರ್ಥಿಕ ದಿವಾಳಿಯನ್ನ ಹೊಂದಿ ಇವಾಗ ಅದು ತನ್ನ ಸಂಸ್ಥೆಗೆ ಸಂಬಳವನ್ನ ಕೂಡ ನೀಡುವಲ್ಲಿ ಸೊ ಅದು ಸಾಲವನ್ನ ಮಾಡಿ ಏನ್ ಮಾಡ್ತಾ ಇದೆ ತನ್ನ ಕಂಪನಿಯ ನೌಕರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ. ಸೊ ಏನಂತಂದ್ರೆ ಇಲ್ಲಿ ಇದನ್ನ ಇವರು ಯಾವುದೇ ಒಂದು ಸಂಸ್ಥೆ ಅನ್ನುವಂಥದ್ದು ಸೊ ಅದನ್ನ ಆರಂಭ ಮಾಡುವಂತ ಸಂದರ್ಭದಲ್ಲಿ ಅದು ಹೆಚ್ಚಿನ ಒಂದು ಪ್ರಿಯಾರಿಟಿನ ಸೊ ಪರಿಸರ ಸಂರಕ್ಷಣೆಗೆ ಕೊಡೋದಿಲ್ಲ. ಓಕೆ, ಸೊ ಇಲ್ಲಿ ಇತ್ತೀಚೆಗೆ ಅಂದ್ರೆ 2019 ಏನ್ ಮಾಡಲಾಗಿತ್ತು ಅಂತಂದ್ರೆ ಸೊ ಇಲ್ಲಿ ಎಕಾಲಜಿಕಲ್ ಲಾಸ್ ಅಂದ್ರೆ ಅರಣ್ಯ ಒಂದು ಅಥವಾ ಈ ಒಂದು ಜೀವ ವೈವಿಧ್ಯತೆ ನಷ್ಟದ ಕಾರಣಕ್ಕಾಗಿ ಸೊ 2019 ಈ ರಿಲಯನ್ಸ್ ಇಂಡಸ್ಟ್ರಿಗೆ ಏನ್ ಮಾಡಲಾಗಿತ್ತು ಅಂತಂದ್ರೆ ಫೈನ್ ಅನ್ನು ಕೂಡ ಹಾಕಲಾಗಿತ್ತು. ಹಾಗೆ
ಅಡಾಪ್ಟಿಂಗ್ ರಾಂಗ್ ಮೀನ್ಸ್ ಅಂದ್ರೆ ತಪ್ಪು ದಾರಿ ಅಥವಾ ತಪ್ಪು ಮಾರ್ಗಗಳನ್ನ ಕೂಡ ಅನುಸರಿಸುವಂತದ್ದು. ಉದಾಹರಣೆಗೆ ಸತ್ಯಂ ಸ್ಕ್ಯಾಮ್ ಅಥವಾ ಸತ್ಯಂ ಹಗರಣ 2000 ಏನಾಗಿತ್ತು ಅಂತಂದ್ರೆ ಸೊ ಇಲ್ಲಿ ಅಕೌಂಟಿಂಗ್ ಫ್ರಾಡ್ ಆಗಿತ್ತು. ಹಾಗೆ ವರ್ಕ್ ಕಲ್ಚರ್ ಫೇರ್ ಟ್ರೀಟ್ಮೆಂಟ್ ವಿತ್ ಎಂಪ್ಲಾಯೀಸ್. ಸೊ ಇವ್ರಿಗೆ ಏನ್ ಮಾಡ್ಲಾಗುತ್ತೆ ಅಂದ್ರೆ ಕೆಲಸದಲ್ಲಿ ಆಗಾಗ ಅವರಿಗೆ ಹೆಚ್ಚಿನ ಒಂದು ಕೆಲಸದ ಅವಧಿಯನ್ನ ವಿಸ್ತರಣೆ ಮಾಡ್ತಾರೆ. ಹಾಗೆ ಅಡಾಪ್ಟಿಂಗ್ ಎಥಿಕಲ್ ಎಂಟರ್ಪ್ರಿನರ್ಶಿಪ್, ನ್ಯಾವಿಗೇಟಿಂಗ್ ಎಥಿಕಲ್ ಇಶ್ಯೂಸ್ ಇನ್ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಸೊ ಈ ಎಥಿಕಲ್ ಎಂಟರ್ಪ್ರಿನರ್ಶಿಪ್ ಇಸ್ ಬೇಸ್ಡ್ ಆನ್ ಸರ್ಟನ್ ವ್ಯಾಲ್ಯೂ. ಹಾಗಿದ್ರೆ ಯಾವ ಒಂದು ನೈತಿಕ ಮೌಲ್ಯಗಳನ್ನ ಸೊ ಇಲ್ಲಿ ಎಂಟರ್ಪ್ರಿನರ್ಸ್ ಅಂದ್ರೆ ಉದ್ಯಮಿಗಳು ಅಳವಡಿಸ್ಕೊಳ್ಬೇಕಂತಂದ್ರೆ ಇಲ್ಲಿ ಕೋರ್ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ಕೋರ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಹಾಗಿದ್ರೆ ಯಾವ ಆ ಒಂದು ಕೋರ್ ವ್ಯಾಲ್ಯೂಸ್ ಇಲ್ಲಿ ಫಸ್ಟ್ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಅಂದ್ರೆ ಪಾರದರ್ಶಕತೆ ಇರಬೇಕು. ಅಂದ್ರೆ ಆ ಉದ್ಯಮದಲ್ಲಿ ಹಲವಾರು ಏನಿರ್ತಾರೆ ಇನ್ವೆಸ್ಟರ್ಸ್ ಕೂಡ ಇರ್ತಾರೆ. ಓಕೆ, ಸೊ ಅವರಿಗೆ ಏನ್ ಮಾಡೋ ಹಾಗಿಲ್ಲ, ಇಲ್ಲಿ ಕಂಪನಿಯಲ್ಲಿ ಬಂದಂತ ಲಾಭವನ್ನ ಮರೆಮಾಚುವ ಹಾಗಿಲ್ಲ, ಅಥವಾ ಆ ಒಂದು ಕಂಪನಿಯ ಪ್ರಾಡಕ್ಟ್ಸ್ ಕುರಿತು ಅದರ ಬಗ್ಗೆ ಸರಿಯಾಗಿ ಲೇಬಲಿಂಗ್ ಅನ್ನ ಮಾಡಬೇಕು. ಯಾವ ರೀತಿಯ ಒಂದು ಗುಣಮಟ್ಟದ ಉತ್ಪನ್ನ ತಯಾರು ಮಾಡ್ತೀವಿ ಅನ್ನೋದು ಕೂಡ ಏನ್ ಮಾಡ್ಬೇಕಂದ್ರೆ ಜನರ ಎದುರಿಗೆ ಅದನ್ನ ತಡೆದಿಡುವಂತ ಕಾರ್ಯವನ್ನ ಮಾಡಬೇಕು. ಹಾಗೆ ಫೇರ್ನೆಸ್, ನ್ಯಾಯೋಚಿತೆ ಕೂಡ ಇರಬೇಕು. ಹಾಗೆ ಇಂಟಿಗ್ರಿಟಿ ಅಂದ್ರೆ ಮಾಡುವ ಒಂದು ಕೆಲಸದಲ್ಲಿ ಪ್ರಾಮಾಣಿಕವಾಗಿರಬೇಕು ಅಥವಾ ಸನ್ನಡತೆಯನ್ನು ತೋರಿಸಬೇಕು. ಹಾಗೆ ಆಬ್ಜೆಕ್ಟಿವಿಟಿ ಅಂದ್ರೆ ವಸ್ತುನಿಷ್ಠತೆ ಅಂತ ಕರಿತೀವಿ ಅದಕ್ಕೆ. ಅಂದ್ರೆ ಒಂದು ವಸ್ತು ಯಥಾವತ್ತಾಗಿ ಹೇಗಿರಬೇಕಲ್ವಾ, ಸೊ ಅದನ್ನ ಹಾಗೆ ಪರಿಗಣಿಸುವಂತದ್ದು. ಹಾಗೆ ಅಕೌಂಟಬಿಲಿಟಿ, ಹಾಗೆ ಕಂಪ್ಯಾಷನ್. ಸೊ ಈ ಒಂದು ಕೋರ್ ವ್ಯಾಲ್ಯೂಗಳನ್ನ ಸೊ ಇಲ್ಲಿ ಆ ಉದ್ಯಮಗಳು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇವುಗಳನ್ನ ಅಳವಡಿಸಿಕೊಳ್ಬೇಕಾಗತ್ತೆ. ಹಾಗಿದ್ರೆ ಇವುಗಳಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೂಡ ಹೇಳಿದ್ದಾರೆ. ಏನಂತಂದ್ರೆ ಯುಟಿಲಿಟೇರಿಯನಿಸಮ್ ಎಥಿಕ್ಸ್ ಅಂತ. ಅಂದ್ರೆ ಸೊ ಇಲ್ಲಿ ಆ ಒಂದು ಕಂಪನಿಯಲ್ಲಿ ಏನ್ ಮಾಡೋದಿಲ್ಲಿ ಹೆಚ್ಚಾಗಿ ಒಂದು ಸಂತೋಷದಾಯಕ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡೋದು. ಓಕೆ, ಹಾಗೆ ಡಿಯಂಟೋಲಜಿ ಎಥಿಕ್ಸ್ ಅಂತ. ಸೊ ಇದನ್ನ ಇಮ್ಯಾನ್ಯುಯಲ್ ಕಾಂಟ್ ಅವರು ಹೇಳ್ತಾರೆ. ಏನಂತಂದ್ರೆ ಇಲ್ಲಿ ರ್ಯಾಷನಲ್ ಹ್ಯೂಮನ್ ಮಸ್ಟ್ ಸ್ಕ್ರಪ್ಚುಲಸ್ಲಿ ಅಫೋರ್ಡ್ ಅಂಡ್ ಮೋರಲ್ ಅಬ್ಲಿಗೇಷನ್ ರಿಗಾರ್ಡ್ಲೆಸ್ ಆಫ್ ದ ರಿಸಲ್ಟ್ಸ್ ಅಂತ. ಅಂದ್ರೆ ಸೊ ಇಲ್ಲಿ ವ್ಯಕ್ತಿಗಳನ್ನ ಯಾವ ರೀತಿ ಪರಿಗಣನೆ ಮಾಡ್ಬೇಕಂತಂದ್ರೆ ಸೊ ಇಲ್ಲಿ ಅವರನ್ನ ಅಬ್ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಸೊ ವರ್ಚ್ಯೂ ಆಫ್ ಎಥಿಕ್ಸ್ ಅಂದ್ರೆ ಸೊ ಇಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ಗಳನ್ನ ಒಂದಿಷ್ಟು ರೂಢಿಗಳನ್ನ ಕೈಗೊಳ್ಬೇಕಾಗತ್ತೆ. ಏನಂತಂದ್ರೆ ಪ್ರಾಮಾಣಿಕತೆ ಆಗಿರ್ಬೋದು, ಧೈರ್ಯ, ಜಸ್ಟಿಸ್, ಚಾರಿಟಿ ಅಂತ ಒಂದು ಪ್ರಾಕ್ಟೀಸ್ಗಳನ್ನ ಇಲ್ಲಿ ಸೊ ಇದಕ್ಕೆ ನಾವು ಒತ್ತನ್ನು ನೀಡಬೇಕಾಗತ್ತೆ. ಇನ್ನು ಸ್ಟೇಕ್ ಹೋಲ್ಡರ್ ಥಿಯರಿ. ಸೊ ಈ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಥಿಯರಿ ಆರ್ಗ್ಯೂಸ್ ದಾಟ್ ಅ ಫರ್ಮ್ ಅಂದ್ರೆ ಆ ಒಂದು ಸಂಸ್ಥೆ ಶುಡ್ ಕ್ರಿಯೇಟ್ ಅ ವ್ಯಾಲ್ಯೂ ಫಾರ್ ಆಲ್ ಸ್ಟೇಕ್ ಹೋಲ್ಡರ್ಸ್, ನಾಟ್ ಜಸ್ಟ್ ಶೇರ್ ಹೋಲ್ಡರ್. ಅಂದ್ರೆ ಆ ಒಂದು ಕಂಪನಿ ಅನ್ನೋದು ಏನಿರುತ್ತಲ್ವಾ ಕೇವಲ ಅದು ತನ್ನ ಷೇರುದಾರರಿಗೆ ಮಾತ್ರವಲ್ಲದೆ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು ಬರ್ತಾರೆ, ಇಲ್ಲಿ ಎಂಪ್ಲಾಯಿ ಬರ್ತಾರೆ, ಎನ್ವಿರಾನ್ಮೆಂಟ್ ಬರುತ್ತೆ. ಓಕೆ, ಸೊ ಇವ್ರಿಗೂ ಕೂಡ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ರಿಯೇಟ್ ಅ ವ್ಯಾಲ್ಯೂ. ಇವರು ಕೂಡ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಆ ಒಂದು ವ್ಯಾಲ್ಯೂಗಳನ್ನ ಕ್ರಿಯೇಟ್ ಮಾಡ್ಬೇಕಂತ ಈ ಒಂದು ಥಿಯರಿ ಹೇಳುತ್ತೆ. ಓಕೆ, ಸೊ ಹಾಗಿದ್ರೆ ಸೊ ವೇ ಫಾರ್ವರ್ಡ್ ನಾಗಿ ನಾವು ಇದನ್ನ ಹೇಗೆ ಬರೀಬಹುದು ಅಂತಂದ್ರೆ ಇಲ್ಲಿ ಬ್ಯಾಲೆನ್ಸಿಂಗ್ ಪ್ರಾಫಿಟ್ ಅಂಡ್ ಪರ್ಪೋಸ್. ಸೊ ಒಂದ್ ಕಡೆ ಇಲ್ಲಿ ಉದ್ಯಮ ಅಂತ ಬಂದ್ರೆ ಅವುಗಳ ಉದ್ದೇಶ ಲಾಭ ಆಗಿರುತ್ತೆ. ಸೊ ಹಾಗೆ ಅದರೊಟ್ಟಿಗೆ ಅದು ಒಂದು ಸಾಮಾಜಿಕ ಕಲ್ಯಾಣವನ್ನ ಕೂಡ ಬಯಸುತ್ತೆ. ಸೊ ಹೀಗಾಗಿ ಈ ಎರಡರ ನಡುವೆ ಸೊ ಒಂದು ಬ್ಯಾಲೆನ್ಸಿಂಗ್ ಅನ್ನ ಮಾಡ್ಬೇಕಂತ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಆರ್ ಪೋಸ್ಟರ್ ಓಪನ್ ಕಮ್ಯುನಿಕೇಶನ್. ಓಕೆ, ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಟಾಟಾ ಸ್ಟೀಲ್ ಹ್ಯಾಸ್ ಡೆವಲಪ್ಡ್ ರೋಬೋ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಪ್ರೊಸೆಸ್. ಸೊ ಏನಂತಂದ್ರೆ ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ಆನ್ ಇಂಡಿಪೆಂಡೆಂಟ್ ವಿಸಲ್ ಬ್ಲೋವರ್ ಪ್ರೋಗ್ರಾಮ್ ಟು ರಿಪೋರ್ಟ್ ದ ಮಿಸ್ಕಂಡಕ್ಟ್. ಇನ್ ಕೇಸ್ ಏನಾದ್ರೂ ಆ ಒಂದು ಕಂಪನಿಗಳಲ್ಲಿ ಯಾರಾದ್ರೂ ಅವ್ಯವಹಾರವನ್ನ ಮಾಡ್ತಾ ಇದ್ರೆ ಅವರನ್ನ ಗುರುತಿಸಲಿಕ್ಕೆ ಅಂತ ಒಂದು ಕಾರ್ಯವನ್ನ ಗುರುತಿಸಲಿಕ್ಕೆ ಇಲ್ಲಿ ಒಬ್ಬ ಸ್ವತಂತ್ರ ವಿಸಲ್ ಬ್ಲೋವರ್ ಅನ್ನ ನೇಮಕ ಮಾಡಿರ್ತಾರೆ. ಓಕೆ, ಎಥಿಕಲ್ ಸೋರ್ಸಿಂಗ್ ಆಫ್ ರಾ ಮಟೀರಿಯಲ್ಸ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಕಟಲಿಂಗ್ ಎಕ್ಸ್ಪ್ಲೋರೇಟಿವ್ ಅಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಸೊ ಇಲ್ಲಿ ಒಂದು ಉದ್ಯಮಗಳಲ್ಲಿ ಕೈಗೊಳ್ಳಬಹುದಾದಂತ ಒಂದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಇರುತ್ತಲ್ವಾ, ಅಂದ್ರೆ ನ್ಯಾಯೋಚಿತವಲ್ಲದ ಒಂದು ವ್ಯಾಪಾರ ಮಾರ್ಗಗಳೇನಿರುತ್ತಲ್ವಾ, ಸೊ ಅವುಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ಲೀಡ್ ಬೈ ಎಕ್ಸಾಂಪಲ್. ಸೊ ಇಲ್ಲಿ ಸೆಟ್ ಎಕ್ಸಾಂಪಲ್ ಫಾರ್ ಎಥಿಕಲ್ ಪ್ರಾಕ್ಟೀಸಸ್ ಅಂಡ್ ರೆಸ್ಪಾನ್ಸಿಬಲ್ ಕಂಡಕ್ಟ್. ಸೊ ಇಲ್ಲಿ ಕೆಲವೊಂದಿಷ್ಟು ಏನ್ ಮಾಡುತ್ತೆ ಅಂದ್ರೆ ಕಂಪನಿಗಳು
ಸೊ ಆ ಒಂದು ಅಭ್ಯಾಸಗಳನ್ನ ರೂಢಿಸಿಕೊಳ್ಳುವ ಮೂಲಕ ಏನ್ ಮಾಡತ್ತೆ ಅಂದ್ರೆ ಅದೊಂದು ಮಾದರಿ ಉದಾಹರಣೆಯಾಗಿ ರೂಪುಗೊಳ್ಳುತ್ತೆ. ಸೊ ಉದಾಹರಣೆಯಾಗಿ ನೀವು ನೋಡಬಹುದು ಇಲ್ಲಿ 2020ರಲ್ಲಿ ವಿಪ್ರೋ ಲಿಮಿಟೆಡ್, ಸೊ ಇವರು ಅಲಾಂಗ್ ವಿತ್ ಅಸೋಸಿಯೇಟೆಡ್ ಫರ್ಮ್ ಕಮಿಟೆಡ್ ಏನಿದೆ 1125 crore ಫಾರ್ COVID-19 ಪ್ಯಾಂಡಮಿಕ್ ಔಟ್ಬ್ರೇಕ್. ಸೊ ಈ ಒಂದು COVID-19 ಆದಂತ ಸಂದರ್ಭದಲ್ಲಿ ಸೊ ಈ ಒಂದು ವಿಪ್ರೋ ಜೊತೆಗೆ ಹಲವಾರು ಸಂಸ್ಥೆಗಳು ಕೂಡ ಏನ್ ಮಾಡಿದೆ ಅಂತಂದ್ರೆ ಸೊ ಇಲ್ಲಿ ಆರ್ಥಿಕ ನೆರವನ್ನ ಕೂಡ ಈ ಕೋವಿಡ್ ಒಂದು ಸಂದರ್ಭದಲ್ಲಿ ನೀಡಿರುವ ಒಂದು ಉದಾಹರಣೆ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ನಾವು ಯಾವ ರೀತಿ ಇದನ್ನ ಬರೀಬಹುದು ಅಂತಂದ್ರೆ, ಸೊ ಇನ್ ರೀಸೆಂಟ್ ಟೈಮ್ ದ ಟ್ರೆಂಡ್ ಆಫ್ ಎಂಟರ್ಪ್ರಿನರ್ಶಿಪ್ ಹ್ಯಾಸ್ ಗೇನ್ ಮೊಮೆಂಟಮ್ ಇನ್ ಇಂಡಿಯಾ. ಸೊ ಇತ್ತೀಚೆಗೆ ಭಾರತದಲ್ಲಿ ಏನಾಗ್ತಾ ಇದೆ ಅಂದ್ರೆ ಉದ್ಯಮ ಕೂಡ ಬೆಳವಣಿಗೆ ಆಗ್ತಾ ಇದೆ. ಸೊ ಇದರೊಟ್ಟಿಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಅವುಗಳು ತಮ್ಮ ಲಾಭದ ಜೊತೆಗೆ ಸೊ ಅದು ಸಾಮಾಜಿಕವಾಗಿ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಅನ್ನ ಆಗ್ತಾ ಇದೆ ಅನ್ನೋರು ಕೂಡ ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕಂತ. ಓಕೆ, ಸೊ ಇದಿಷ್ಟು ನಮ್ಗೆ ಮೇ ತಿಂಗಳಿನಲ್ಲಿ ಏನು ಕವರ್ ಆಗಿರುವಂತ ವಿಷನ್ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿರುವಂತ ಎಲ್ಲ ಒಂದು ಟಾಪಿಕ್ಸ್ ಅನ್ನ ಸೊ ಕವರ್ ಅನ್ನ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ನಾವು ಜೂನ್ ತಿಂಗಳ ಒಂದು ವಿಷನ್ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಮಸ್ಕಾರ.